ಪಾಸ್ಟರ್ಗಳಿಗೆ ಬೇರೆ ಬೇರೆ ಸೇವೆ ಮಾಡುವಂಥವ್ರು ಮಾತ್ರನೇ ಸೇವೆ ಅನ್ನೋದನ್ನ ದೇವ್ರು ಕೊಟ್ಟಿದ್ದಾರಾ, ಅಥವಾ ವಿಶ್ವಾಸಿಗಳಿಗೆ ಕೊಟ್ಟಿದ್ದಾರಾ, ವಿಶ್ವಾಸಿಗಳಿಗೆ ಕೊಟ್ಟಿಲ್ವಾ? ಸೇವೆನ ಸೇವಕರು ಮಾಡ್ಕೊಬೇಕು. ನಮಗೆಲ್ಲ ಸೇವೆ ಅನ್ನೋದಿಲ್ಲ ಅನ್ನೋದರ ಅಭಿಪ್ರಾಯದಲ್ಲಿ ವಿಶ್ವಾಸಿಗಳು ಇವತ್ತು ಜೀವಿಸ್ತಾ ಇರ್ತಾರೆ. ದೇವರ ರಾಜ್ಯವನ್ನು ಕಟ್ಟುವಂಥ ಕೆಲಸ ಸೇವಕರ ಕೈಗಳಲ್ಲಿ ದೇವರು ಕೊಟ್ಟಿದ್ದಾರೆ. ಆದರೆ ಸೇವಕರು ಮಾತ್ರ ಕಟ್ಟಬೇಕಂತಲ್ಲ, ಸೇವಕರೊಟ್ಟಿಗೆ ಸೇರಿ ವಿಶ್ವಾಸಿಗಳು ದೇವರ ರಾಜ್ಯವನ್ನು ಕಟ್ಟಿ ಬಳಸುವಂಥವುಗಳಾಗಿ ಇರಬೇಕು. ಸುವಾರ್ತೆಯನ್ನು ದೇವ ಸೇವಕರು ಮಾತ್ರ ಇತರಿಗೆ ತಿಳಿಸ್ಬೇಕಾ? ಆದರೆ ಇದು ವಿಶ್ವಾಸಿಗಳೆಲ್ಲರೂ ತಿಳಿಸಬೇಕಾಗುವಂಥ ಒಂದು ಸಂಗತಿ. ಮನುಷ್ಯ ಹೊಂದಬಹುದಾದ ಅತ್ಯಂತ ಶ್ರೇಷ್ಠವಾದ ಏನಾದರೂ ಇದೆ ಅಂದರೆ ಅದು ದೇವರು ಕೊಡುವಂಥ ಪಾಪಕ್ಷಮಾಪಣೆ. ವ್ಯರ್ಥವಾದ ನೂರಾರು ಸಾವಿರಾರು ಮಾತುಗಳು ಮಾತಾಡೋದಕ್ಕಿಂತ ಜನಗಳ ರಕ್ಷಣೆಗೆ ಕಾರಣವಾಗುವ 2 ಮಾತನ್ನು ಹೇಳಿದ್ರೆ ಅದಕ್ಕಿಂತ ಶ್ರೇಷ್ಠವಾದ್ದು ಯಾವುದು ಸಮಯ. ನಾನು ಎಷ್ಟು ಆತ್ಮನ ಸಭೆ ಕರ್ಕೊಂಡ್ಬಂದಿದ್ದೀನಿ ಅದನ್ನು ಯೋಚನೆ ಮಾಡಬೇಡಿ. ನಾನು ಎಷ್ಟು ದಿನಗಳಿಗೆ ಸುಮಾರು ಹೇಳಿದ್ದೀನಿ ಅದನ್ನು ಯೋಚನೆ ಮಾಡಿ. ಜನಗಳೆಲ್ಲ ಕೆಟ್ಟೋಗಿದ್ದಾರೆ. ಯಾರು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನಾನೇನು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿಬಿಟ್ರೆ ದೇಶದಲ್ಲಿ ಒಳ್ಳೆಯವರಾಗ್ಬಿಡ್ತಾರಾ ಅಂತ ಕೆಲವರು ಅಂದ್ಕೊಳ್ತಾರೆ. ನೀವು ಮಾಡೋ ಪ್ರಾರ್ಥನೆಯಿಂದ ದೇಶದಲ್ಲಿರೋರೆಲ್ಲರೂ ಒಳ್ಳೆಯವನಾಗಿದ್ದೀರಾ ಹೋಗಬಹುದು, ಆದರೆ ಯಾರೋ ಒಬ್ಬ ಒಳ್ಳೆಯವನಾಗಿ ಆಗ್ತಾರೆ. ಅಯ್ಯೋ ನಾನು ಪ್ರಾರ್ಥನೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ಅನ್ಕೊಳ್ಬಾರ್ದು. ನೀನು ಪ್ರಾರ್ಥನೆ ಮಾಡೋದ್ರಿಂದ ಏನಾದರೂ ಹಾಗೇ ಆಗುತ್ತೆ. ನೀವು ನಿಮಗೆ ಸಂಬಂಧಪಟ್ಟದ್ದು ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ರೆ ನೀವು ನಿಮಗೆ ಸೇವೆ ಮಾಡ್ಕೊಳ್ತಾ ಇದ್ದೀರಾ. ಆದರೆ ನೀವು ಎಲ್ಲ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀರಾ. ನೀವು ಅರಸರುಗಳಿಗಾಗಿ ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ದೇವರ ವಾಕ್ಯ ಹೇಳುತ್ತೆ. ಆದರೆ ನಾವೇನು ಮಾಡ್ತೇವೆ ಅಂತಂದರೆ ಎಲ್ಲ ಅರಸರುಗಳನ್ನು ಅಧಿಕಾರಿಗಳನ್ನ ಬೈಕೊಂಡು ಕೂತಿರ್ತೇವೆ, ಪ್ರಾರ್ಥನೆ ಮಾತ್ರ ಮಾಡೋದು. ದೇವರಿಗೆ ಮೆಚ್ಚುಗೆಯಾದ ಕೆಲಸ ಯಾವುದು? ನಿಮಗೋಸ್ಕರ ಮಾತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇಲೂಯಾ ಸ್ತೋತ್ರ ಅಂತ ಬದುಕೋದಲ್ಲ. ದೇವರೇ ಇವತ್ತೊಂದು ದಿವಸ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ, ನನ್ನ ದೇಶಕ್ಕೋಸ್ಕರವಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ ಅಂತ ಎಷ್ಟು ಜನ ಅವ್ರ ಮನೆಗಳಲ್ಲಿ ಅವರೊಬ್ಬರೇ ವೈಯಕ್ತಿಕವಾಗಿ ಉಪವಾಸ ಇದ್ದು ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರ್ತಾರೆ. ನಾವು ದೇವರ ವಾಕ್ಯವನ್ನು ಓದುವವರಾಗಿ ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ. ಆಗ ನಾವು ಆಶೀರ್ವದಿಸಲ್ಪಡಬೇಕಾದರೆ ನಾವು ನಂಬಿಗಸ್ತರಾಗಿ ಇರಬೇಕಂತ ಹೇಳಿ ದೇವರ ವಾಕ್ಯ ನಮಗೆ ಹೇಳುತ್ತೆ. ನಾವು ನಂಬಿಗಸ್ತರಾಗಿರಬೇಕು ಸರಿ, ಆದರೆ ಯಾವೆಲ್ಲ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು, ಯಾವ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು ಅಂತಂತಂದರೆ ದೇವರು ನಮಗೆ ಕೊಟ್ಟಿರುವಂಥ ಸೇವೆಯನ್ನು ನಂಬಿಗಸ್ತರಾಗಿ ನೆರವೇರಿಸುವುದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಆದರೆ ಸೇವೆಯನ್ನು ದೇವರು ಕೊಟ್ಟಿರುವಂಥ ಸೇವೆಯನ್ನು ನೆರವೇರಿಸುವುದರ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ನಂಬಿಗಸ್ತರಾಗಿ ಆ ಸೇವೆಯನ್ನು ನಾವು ನೆರವೇರಿಸಬೇಕು ಅಂತ ಹೇಳುವಾಗ ಸಹಜವಾಗಿ ವಿಶ್ವಾಸಿಗಳು ಅಂದ್ಕೊಳ್ಳೋದೇನಂತಂದರೆ ಹಂಗಾದ್ರೆ ಇದು ನಮಗಲ್ಲ, ಇದು ಸೇವಕರುಗಳಿಗೆ, ನಮಗಿದ್ರಲ್ಲೇನು ಕೆಲಸ ಇಲ್ಲಪ್ಪ ಅಂತ ವಿಶ್ವಾಸಿಗಳು ಅಂದ್ಕೊಂಡ್ಬಿಡ್ತಾರೆ. ಆದರೆ ನಿಮಗೇನು ಅನಿಸುತ್ತೆ? ವಿಶ್ವಾಸಿಗಳಿಗೆ ದೇವರು ಸೇವೆ ಅಂತ ಕೊಟ್ಟಿದ್ದಾರಾ ಅಥವಾ ಕೊಟ್ಟಿಲ್ವಾ? ಒಂದು ವೇಳೆ ಕೇವಲ ಸೇವಕರುಗಳಿಗೆ ಪಾಸ್ಟರ್ಗಳಿಗೆ ಬೇರೆ ಬೇರೆ ಸೇವೆ ಮಾಡುವಂಥವ್ರು ಮಾತ್ರನೇ ಸೇವೆ ಅನ್ನೋದನ್ನು ದೇವರು ಕೊಟ್ಟಿದ್ದಾರಾ ಅಥವಾ ವಿಶ್ವಾಸಿಗಳಿಗೆ ಕೊಟ್ಟಿದ್ದಾರಾ, ವಿಶ್ವಾಸಿಗಳಿಗೆ ಕೊಟ್ಟಿಲ್ವಾ? ನಿಮಗೇನು ಅನಿಸುತ್ತೆ? ಸೇವೆ ಅನ್ನೋದು ಕೇವಲ ಸೇವಕರಿಗೆ ಅಂತ ಮಾತ್ರ ಅಲ್ಲ, ಆದರೆ ವಿಶ್ವಾಸಿಗಳಿಗೂ ಸಹ ಸೇವೆ ಅನ್ನೋದು ಇದೆ. ಆಗ ನಾನು ನೀವು ನಂಬಿಗಸ್ತರಾಗಿರಬೇಕು. ಯಾವ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು? ದೇವರು ನಮಗೆ ಕೊಟ್ಟಿರುವಂಥ ಸೇವೆಯ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿ ಇರಬೇಕು. ಈಗ ವಿಶ್ವಾಸಿಗಳಿಗೂ ಸೇವೆ ಇದೆ ಅಂತ ನಾವು ಹೇಳುವಾಗ ಮೊದಲು ನಮಗೆ ಸೇವೆ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಸೇವೆ ಅಂದರೆ ಏನು? ಸೇವೆ ಅಂತಂದರೆ ಏನಂತಂತಂದರೆ ದೇವರು ತನ್ನ ರಾಜ್ಯ ಕಟ್ಟಲ್ಪಡುವುದರಲ್ಲಿ ಒಂದು ಮನುಷ್ಯನಿಗೆ ಕೊಡುವಂಥ ಒಂದು ಕೆಲಸ. ಉದಾಹರಣೆಗೆ ಒಂದು ದೊಡ್ಡ ಗೋಡೆ ಕಟ್ತಾ ಇದ್ದಾರೆ ಅಂದ್ಕೊಳ್ಳಿ. ಬೆಂಗಳೂರಿಂದ ಮೈಸೂರು ಗಂಟ ದೊಡ್ಡ ಗೋಡೆ ಕಟ್ತಾ ಇದ್ದಾರೆ, ದೊಡ್ಡ ಕಾಂಪೌಂಡು ಕಟ್ತಾ ಇದ್ದಾರೆ. ಇವಾಗ ಅಷ್ಟು ದೊಡ್ಡ ಗೋಡೆನ ಬೆಂಗಳೂರಿಂದ ಮೈಸೂರು ಗಂಟ ಕಟ್ಟಬೇಕು ಅಂತಂದರೆ ಎಷ್ಟು ಇಟ್ಟಿಗೆ ಇಟ್ಟು ಕಟ್ಟಬೇಕಾಗತ್ತೆ? ಬೇಕಾದಷ್ಟು ಇಟ್ಟಿಗೆ ಇರಬೇಕು. ಲಕ್ಷಾಂತರ ಇಟ್ಟಿಗೆ, ಕೋಟ್ಯಾಂತರ ಇಟ್ಟಿಗೆಗಳಿಟ್ಟು ಬೆಂಗಳೂರಿಂದ ಮೈಸೂರು ಗಂಟ ದೊಡ್ಡ ಕಾಂಪೌಂಡ್ ಕಟ್ಕೊಂಡು ಹೋಗಬೇಕಾಗುತ್ತೆ. ಇವಾಗ ದೇವರೇನು ಮಾಡ್ತಾರೆ ಅಂತಂದರೆ ದೇವರಾಜ್ಯನ ಅದೇ ಥರನೇ. ದೇವರ ರಾಜ್ಯ ಆದಿಯಿಂದ ಇವತ್ತುವರೆಗೂ ಸಹ ಕಟ್ಟಲ್ಪಡ್ತಾನೇ ಇದೆ. ಆಗ ಈ ದೇವರಾಜ್ಯ ಕಟ್ಟಲ್ಪಡುವಂಥ ಕೆಲಸದಲ್ಲಿ ದೇವರು ನಮಗೇನು ಮಾಡ್ತಾರೆ ಅಂತಂದರೆ ನಾವು ಹೋಗಿ ಒಂದು ಇಟ್ಟಿಗೆ ಇಟ್ಟು ಬರೋ ಥರ ಅವಕಾಶ ಕೊಡ್ತಾರೆ. ಬೆಂಗಳೂರಿಂದ ಮೈಸೂರು ಗಂಟ ಗೋಡೆ ಕಟ್ಟುವಾಗ ವಿಪರೀತವಾದ ಇಟ್ಟಿಗೆಗಳು ಇಟ್ಟು ಕಟ್ಟಬೇಕು. ಆಗ ನಾನೇನು ಮಾಡ್ತೇನೆ, ನಂದು ಒಂದು ಇಟ್ಟಿಗೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿ ಒಂದು ಇಟ್ಟಿಗೆ ಇಟ್ಬಿಟ್ಟು ಬರ್ತೀನಿ. ಅದೇ ಥರನೇ ಸೇವೆ ಅಂದರೆ ಏನಂತಂತಂದರೆ ದೇವರ ರಾಜ್ಯ ಕಟ್ಟಲ್ಪಡೋದ್ರಲ್ಲಿ ಒಂದು ಮನುಷ್ಯನಿಗೆ ದೇವರು ಕೊಡುವಂಥ ಒಂದು ಕೆಲಸ. ಆಗ ದೇವರಾಜ್ಯ ಕಟ್ಟಲ್ಪಡೋದಕ್ಕೋಸ್ಕರ ಸೇವಕ ಮಾತ್ರ ಕೆಲಸ ಮಾಡಬೇಕಾ ಅಥವಾ ವಿಶ್ವಾಸಿಗಳಿಗೂ ಕೆಲಸ ಮಾಡೋದಕ್ಕೆ ಅವಕಾಶ ಇದೆಯಾ? ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಇವಾಗ ನೀವು ಮನೆ ಮೋಲ್ಡಿಂಗ್ ಹಾಕೋಂಥದ್ದನ್ನ ನೋಡಿರ್ಬೋದು.
ಮನೆ ಎಲ್ಲಾದರೂ ಬೀದಿಗಳಲ್ಲಿ ಮನೆ ಕಟ್ತಾ ಇರುವಾಗ ಮನೆ ಕಟ್ತಾ ಇರೋಂಥ ದಿನಗಳಲ್ಲೆಲ್ಲ ಸಿಂಪಲಾಗಿ ಕೆಲಸ ನಡೀತಾ ಇರುತ್ತೆ, ಏನು ಅಷ್ಟು ಅಬ್ರ ಇರೋದಿಲ್ಲ. ಆದರೆ ಮೋಲ್ಡಿಂಗ್ ಹಾಕೋ ದಿನ ಬಂದಾಗ ಅಬ್ರನೋ ಅಬ್ರ ಅಲ್ಲಿ ಆ ಮನೆ ಕಟ್ಟಿದ ಜಾಗಕ್ಕೆ ಹೋಗೋದಕ್ಕೆ ಯಾರಿಗೂ ಬಿಡೋದೇ ಇಲ್ಲ. ಆ ರೋಡಲ್ಲಿ ಈ ಕಡೆ ಕೊನೆಯಲ್ಲೂ ಒಂದು ಬೊಂಬ್ ಕಟ್ಬಿಟ್ಟಿರ್ತಾರೆ, ಆ ರೋಡಲ್ಲಿ ಈ ಕಡೆ ಕೊನೆ ಕೂಡ ಒಂದು ಬೊಂಬ್ ಕಟ್ಬಿಟ್ಟಿರ್ತಾರೆ, ಯಾವುದು ಗಾಡಿಗಳು ಬರಬಾರ್ದು ಹೋಗಬಾರ್ದು ಅಂತ. ಆ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಬ್ಲಾಕ್ ಮಾಡಿಬಿಟ್ಟು ಆ ಮನೆ ಮುಂದೆಗಡೆ ಈ ಕಡೆ ಒಂದು ರಾಶಿ ಜಲ್ಲಿ, ಆ ಕಡೆ ಒಂದು ರಾಶಿ ಮಣ್ಣು, ಆ ಕಡೆ ಸಿಮೆಂಟ್ಗಳು ಎಲ್ಲ ರೋಡೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಇಟ್ಕೊಂಡ್ಬಿಟ್ಟು ಅದು ಮೋಲ್ಡಿಂಗ್ ಹಾಕೋದಕ್ಕೆ ಕಾಂಕ್ರೀಟ್ ಕಳಿಸೋಂಥ ಮಿಷಿನು ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ಡಬ 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 ಅಂತ ಅದನ್ನು ಓಡಿಸ್ತಾ ಇರ್ತಾರೆ. ಒಂದು ಕಡೆಯಿಂದ ನೀರು ಹಾಕ್ತಾ ಇರ್ತಾರೆ, ಒಂದು ಕಡೆಯಿಂದ ಜಲ್ಲಿ ಹಾಕ್ತಾ ಇರ್ತಾರೆ, ಒಂದು ಕಡೆಯಿಂದ ಮಳ್ಳು ಹಾಕ್ತಾ ಇರ್ತಾರೆ, ಒಂದು ಕಡೆ ಸಿಮೆಂಟ್ ಹಾಕ್ತಾ ಇರ್ತಾರೆ, ಇನ್ನೊಬ್ಬ ನಾಕೊಂಡು ತಿರ್ಸಿ ಬಿಡ್ತಾ ಇರ್ತಾನೆ, ಆಮೇಲೆ ಉಯ್ತಾ ಇರ್ತಾನೆ. ಆಮೇಲಿಂದ ಮನೆ ಕಟ್ಟೋದು ಜಾತ್ರೆ ಒಂದು 2ನೇ ಫ್ಲೋರ್ಗೆ ಮೋಲ್ಡಿಂಗ್ ಹಾಕ್ತಾ ಇದ್ದಾರೆ ಅಂತಂತಂದರೆ ನೆಲದಿಂದ ಪೂರ್ತಿ ಬೊಂಬ್ಗಳು ಕಟ್ಟಿರ್ತಾರೆ 2ನೇ ಫ್ಲೋರ್ ಗಂಟ. ಇಲ್ಲೊಬ್ಬ ಕೊನೆಯವರೆಗೂ ನಿಂತ್ಕೊಂಡಿರ್ತಾರೆ. ಆ ಕಾಂಕ್ರೀಟ್ ಉಯ್ದಿದ ತಕ್ಷಣ ಅಲ್ಲೆತ್ತಿ ಬಾಣಲಿಲಿ ಹಾಕೊಂಡು ಒಬ್ಬ ಇರ್ತಾನೆ, ಅವನು ಹಿಂಗೆ ಸಾಗಿಸ್ತಾನೆ, ಇವನು ಅಲ್ಲಿ ಕೊಡ್ತಾನೆ, ಅವನು ಅಲ್ಲಿ ಕೊಡ್ತಾನೆ. ಹಂಗೆ ನೋಡಿ ಇನ್ನೊಂದ್ಸಲ ಬಾಣಲಿ ಇಲ್ಲಿಂದ ಅಲ್ಗೋಗ್ಬಿಟ್ಟಿರುತ್ತೆ. ಎಷ್ಟು ಸ್ಪೀಡಾಗಿ ಅವಾಗ ಕೆಲಸ ಮಾಡ್ತಾರೆ ಅಂತಂತಂದರೆ ಹಂಗೆ ಬಾಣಲಿಗಳು ಹೋಗ್ತಾ ಮೇಲೆ ಹೋಗ್ತಾ ಇರುತ್ತೆ. ಇವ್ರು ಹಾಕಿ ಕೊಡ್ತಾ ಇರ್ತಾರೆ, ಅವ್ರು ಎತ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಗೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ಮೇಗಡೆ ಇನ್ನೂ ಜನಗಳಿರ್ತಾರೆ. ಅಲ್ಲಿ ಒಂದು ಕೈಯಿಂದ ಇನ್ನೊಂದು ಕೈಗೆ ಆ ಬಾಂಡ್ಲಿಗಳನ್ನ ಇಸ್ಕೊಂಡು ಕಳಿಸ್ತಾ ಇರ್ತಾರೆ. ಕೊನೆಗೆ ಅದು ಎಲ್ಲಿ ಆ ಕಾಂಕ್ರೀಟ್ ಹಾಕಬೇಕು, ಸಿಮೆಂಟ್ ಎಲ್ಲ ಹಾಕಬೇಕು, ಅಲ್ಲಿಗೆ ಹೋಗಿ ಅಲ್ಲಿ ಸುರಿತಾರೆ. ಅಲ್ಲಿ ಮೇಸ್ತ್ರಿ ಇರ್ತಾನೆ, ಇಲ್ಲಾಕ ಸಿಮೆಂಟು ಇಲ್ಲಾಕು ಅಂತ ಅವನು ಹಾಕಿಸ್ತಾ ಇರ್ತಾನೆ. ಅವಾಗ ಹಂಗೆ ಹಾಕಿ ಪೂರ್ತಿ ಮೋಲ್ಡಿಂಗ್ ಕೆಲಸವನ್ನು ಅವರು ತುಂಬ ಈಸಿಯಾಗಿ ಮೋಲ್ಡಿಂಗನ್ನು ಹಾಕೊಂಟದನ್ನು ನಾವು ಕಾಣ್ತೀವಿ. ಈಗ ಮೋಲ್ಡಿಂಗ್ ಹಾಕ್ಬೇಕಂತಂದರೆ ಎಷ್ಟು ಜನ ಬೇಕು? ಮೋಲ್ಡಿಂಗ್ ಹಾಕ್ಬೇಕಂತಂದರೆ ತುಂಬ ಜನ ಬೇಕು. ಈ ಕಡೆ ನೀರು ಒಯ್ಯೋಂಥವ್ರು ಬೇಕು, ಮಣ್ಣು ಹಾಕೋರು ಬೇಕು, ಜಲ್ಲಿ ಹಾಕೋರು ಬೇಕು, ಸಿಮೆಂಟ್ ಹಾಕಬೇಕು, ಅದನ್ನು ತಿರ್ಗ್ಸೋನೊಬ್ಬ ಬೇಕು, ಉಯ್ಯೋನೊಬ್ಬ ಬೇಕು, ಅದನ್ನ ಎತ್ತಿ ಬಾಂಡ್ಲಿಗೆ ಹಾಕೊಂಡು ಬೇಕು, ಆ ಬಾಂಡ್ಲಿಗೆ ಸಾಗಿಸೋದಕ್ಕೆ ಲೈನಿಗೂ ಜನಗಳು ಬೇಕು. ಆದರೆ ಒಬ್ಬ ಮೇಸ್ತ್ರಿ ಇದ್ಕೊಂಡು ಅವನೇ ಮೇಗಡೆಯಿಂದ ಕೆಳಗಡೆ ಬಂದು ಎಲ್ಲ ಹಾಕ್ಬಿಟ್ಟು ಎಲ್ಲ ಕಳಿಸ್ಕೊಂಡು ತಿರ್ಗಾ ಬಾಂಡ್ಲಿ ಎತ್ಕೊಂಡು ಅವನೇ ಮೇಗಡೆ ಹೋಗಿ ಅಲ್ಲಿ ಹಾಕ್ಬಿಟ್ಟು ತಿರ್ಗಾ ಅವನೇ ಬಂದು ಎಲ್ಲ ಕಳಿಸ್ಕೊಂಡು ಎತ್ಕೊಂಡು ತಿರ್ಗಾ ಅಲ್ಲಿ ಹಾಕ್ಬಿಟ್ಟು ಹಿಂಗಾಗಿ ಒಬ್ಬ ಮೇಸ್ತ್ರಿ ಮಾತ್ರ ಮೋಲ್ಡಿಂಗ್ ಹಾಕಿದ್ರೆ ಆ ಮೋಲ್ಡಿಂಗು ಎಷ್ಟು ಕಾಲಕ್ಕೆ ಆಗುತ್ತೆ? ಆಗ ಅವ್ನು ಮನೆ ಕಟ್ಟಬೇಕಂತಂದರೆ ತುಂಬ ಜನ ಬೇಕು, ಅದರಲ್ಲೂ ಮೋಲ್ಡಿಂಗ್ ಹಾಕ್ತೀವಿ ಅಂತಂದರೆ ಇನ್ನೂ ತುಂಬ ಜನ ಬೇಕು. ಆಗ ಮೇಸ್ತ್ರಿ ಒಬ್ಬ ಇರ್ತಾನೆ, ಆ ಮೇಸ್ತ್ರಿ ಒಬ್ಬನ ಜೊತೆಗೆ ಎಷ್ಟೊಂದು ಜನ ಏನು ಮಾಡ್ತಾರೆ, ಸೇರಿಕೊಂಡು ಕೆಲಸ ಮಾಡ್ತಾರೆ. ಆ ಥರ ಕೆಲಸ ಮಾಡಿ ಒಂದು ಮನೆಯನ್ನು ಅವ್ರು ಕಟ್ತಾರೆ. ಆವಾಗ ಅದೇ ರೀತಿಯಾಗಿಯೇ ದೇವರಾಜ್ಯ, ಒಂದು ಮನೆ ಕಟ್ಟೋದಕ್ಕೆ ಒಬ್ಬ ಮೇಸ್ತ್ರಿ ಇರ್ತಾನೆ, ಅದೇ ಥರನೇ ದೇವರಾಜ್ಯ ಕಟ್ಟೋದಕ್ಕೆ ಮೇಸ್ತ್ರಿಗಳಿದ್ದಾರೆ. ಆ ಮೇಸ್ತ್ರಿಗಳು ಯಾರು ಅಂತಂದರೆ ಸೇವಕರು. ಆದರೆ ಒಂದು ಮೇಸ್ತ್ರಿ ತಾನೊಬ್ಬನೇ ಯಾವ ಥರ ಮನೆ ಕಟ್ಟೋದಕ್ಕಾಗೋದಿಲ್ವೋ ಅದೇ ಥರ ಸೇವಕರು ಮಾತ್ರನೇ ದೇವರಾಜ್ಯ ಕಟ್ಟೋದಕ್ಕೆ ಅಂತ ಇಲ್ಲ. ಆದರೆ ಒಂದು ಮನೆ ಕಟ್ಟಲ್ಪಡಬೇಕಂತಂದರೆ ಮೇಸ್ತ್ರಿ ಜೊತೆಗೆ ಎಷ್ಟೊಂದು ಜನ ಕೆಲಸದವ್ರು ಇರ್ತಾರೆ. ಅದೇ ಥರನೇ ಸೇವಕರ ಜೊತೆ ಇರುವಂಥ ಕೆಲಸದವರೆಲ್ಲ ಯಾರು ಅಂತಂತಂದರೆ, ಸೇವಕರ ಜೊತೆ ಸೇರಿ ಕೆಲಸ ಮಾಡೋರು ಯಾರು ಅಂತಂದರೆ ವಿಶ್ವಾಸಿಗಳು. ಆದರೆ ನಾವು ಮೇಸ್ತ್ರಿ ಜೊತೆಲಿ ಕೆಲಸ ಮಾಡೋರಿಗೆ ಬಾಂಡ್ಲಿ ಕಳಿಸಿ ಜಲ್ದಿ ಅಂತಂತಂದರೆ ಅವನು ಬಾಂಡ್ಲಿ ಕೊಡಿದ್ರೆ ಅವ್ನು ಪಡ್ಕೊಂಡು ಹೋಗ್ತಾ ಇದ್ರೆ ಅಯ್ಯೋ ನೀನು ಎತ್ಕೊಳ್ಳಯ್ಯ ಬಾಂಡ್ಲಿ ಅಂತ. ಇವತ್ತು ಅದೇ ಕೆಲಸವನ್ನು ಎಷ್ಟೋ ವಿಶ್ವಾಸಿಗಳು ಮಾಡ್ತಾರೆ. ಬಾಂಡ್ಲಿ ಎತ್ಕೊಡ್ರಿ ಅಂತಂತಂದರೆ ಸೇವಕರು ವಿಶ್ವಾಸಿಗಳು ಅಯ್ಯೋ ಬಾಂಡ್ಲಿ ಎತ್ತದಲ್ಲ ನಿಮ್ಮ ಕೆಲಸ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಹಂಗಂತಂದರೆ ಸೇವೆ ಎಲ್ಲ ಸೇವಕರಿಗೆ ಸೇರಿದ್ದು. ಸೇವೆ ಅನ್ನೋದು ನಮಗೆಲ್ಲ ಇಲ್ಲ, ಸೇವೆನ ಸೇವಕರು ಮಾಡ್ಕೊಬೇಕು, ನಮಗೆಲ್ಲ ಸೇವೆ ಅನ್ನೋದಿಲ್ಲ ಅನ್ನೋ ಥರ ಅಭಿಪ್ರಾಯದಲ್ಲಿ ವಿಶ್ವಾಸಿಗಳು ಇವತ್ತು ಜೀವಿಸ್ತಾ ಇರ್ತಾರೆ. ಆದರೆ ಆ ರೀತಿಯಾಗಿ ಅಲ್ಲ. ಒಂದು ಮನೆ ಕಟ್ಟಲ್ಪಡ್ಬೇಕಂತಂದರೆ ಮೇಸ್ತ್ರಿ ಇರಬೇಕು, ಮೇಸ್ತ್ರಿ ಜೊತೆ ಸೇರಿ ಅನೇಕರ ಕೆಲಸವನ್ನು ಮಾಡಬೇಕು. ಅವರೆಲ್ಲ ಸೇರಿ ಒಂದು ಮನೆಯನ್ನು ಕಟ್ಟಿ ಎಬ್ಬಿಸ್ತಾರೆ. ಅದೇ ಥರನೇ ದೇವರಾಜ್ಯವನ್ನು ಕಟ್ಟುವಂಥ ಕೆಲಸ ಸೇವಕರ ಕೈಗಳಲ್ಲಿ ದೇವರು ಕೊಟ್ಟಿದ್ದಾರೆ. ಆದರೆ ಸೇವಕರು ಮಾತ್ರ ಕಟ್ಟಬೇಕಂತಲ್ಲ, ಸೇವಕರೊಟ್ಟಿಗೆ ಸೇರಿ ವಿಶ್ವಾಸಿಗಳು ದೇವರಾಜ್ಯವನ್ನು ಕಟ್ಟಿ ಬೆಳೆಸುವಂಥವರುಗಳಾಗಿ ಇರಬೇಕು. ಹಲ್ಲೆಲೂಯಾ. ಆಗ ವಿಶ್ವಾಸಿಗಳಿಗೆ ಸೇವೆ ಅನ್ನೋದು ಇದೆಯಾ ಇಲ್ವಾ? ವಿಶ್ವಾಸಿಗಳಿಗೂ ಸಹ ಸೇವೆ ಅನ್ನುವಂಥದ್ದು ಇದೆ. ಹಲ್ಲೆಲೂಯಾ. ಆಗ ದೇವರಾಜ್ಯ ಕಟ್ಟಲ್ಪಡೋದ್ರಲ್ಲಿ ಸೇವಕನಿಗೆ ತನ್ನದೇ ಆದ ಕೆಲಸ ಇದೆ. ಅದೇ ಥರ ದೇವರಾಜ್ಯ ಕಟ್ಟಲ್ಪಡೋದ್ರಲ್ಲಿ ವಿಶ್ವಾಸಿಗಳಿಗೆ ತಮ್ಮದೇ ಆದ ಕೆಲಸ ಇದೆ. ನೀವು ನಂಬಿಗಸ್ಥರಾಗಿರಬೇಕು. ಯಾವ ವಿಷಯದಲ್ಲಿ ನಾವು ನಂಬಿಗಸ್ಥರಾಗಿರಬೇಕು? ದೇವರ ಸೇವೆಯನ್ನು ನೆರವೇರಿಸುವುದರಲ್ಲಿ ನಾವು ನಂಬಿಗಸ್ಥರಾಗಿರಬೇಕು. ಸೇವಕ ದೇವರು ತನಗೆ ಕೊಟ್ಟಿರುವಂಥ ಸೇವೆಯನ್ನು ನೆರವೇರಿಸುವುದರಲ್ಲಿ ತಾನು ನಂಬಿಗಸ್ತನಾಗಿರಬೇಕು. ವಿಶ್ವಾಸಿಗಳು ದೇವರು ತಮಗೆ ಕೊಟ್ಟಿರುವಂಥ ಸೇವೆಯನ್ನು ನೆರವೇರಿಸುವುದರಲ್ಲಿ ತಾವು ನಂಬಿಗಸ್ಥರಾಗಿ ಇರಬೇಕು. ಆದರೆ ಇವತ್ತು ನಾನು ನಿಮ್ಮನ್ನು ಕೇಳುವಂಥ ಒಂದು ಪ್ರಶ್ನೆ ಏನಂತಂದರೆ, ನೀವು ದೇವರು ನಮಗೆ ಕೊಟ್ಟಿರುವಂಥ ಸೇವೆಯನ್ನು ನೆರವೇರಿಸುವುದರಲ್ಲಿ ನಂಬಿಗಸ್ಥರಾಗಿದ್ದೀರಾ? ದೇವರು ನಮಗೆ ಕೊಟ್ಟಿರುವಂಥ ಸೇವೆಯನ್ನು ನೆರವೇರಿಸುವುದರಲ್ಲಿ ನಾವು ನಂಬಿಗಸ್ಥರಾಗಿರಬೇಕು. ಸೇವೆ ಸೇವಕರಿಗೂ ಇದೆ, ಸೇವೆ ವಿಶ್ವಾಸಿಗಳಿಗೂ ಸಹ ಇದೆ. ಸೇವಕ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾನೆ, ವಿಶ್ವಾಸಿಗಳು ಮೇಸ್ತ್ರಿ ಜೊತೆಯಲ್ಲಿ ಕೆಲಸವನ್ನು ಮಾಡುವಂಥವರ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಎಲ್ಲರಿಗೂ ಸೇವೆ ಇದೆ.
ಆದರೆ ದೇವರು ನಿಮಗೆ ಕೊಟ್ಟಿರುವಂಥ ಸೇವೆಯನ್ನು ನೀವು ನೆರವೇರಿಸುವುದರಲ್ಲಿ ನಂಬಿಗಸ್ತರಾಗಿದ್ದೀರಾ. ನಂಬಿಗಸ್ತರಾಗಿ ದೇವರು ನಮಗೆ ವಿಶ್ವಾಸಿಗಳಾಗಿ ನೀವು ಕರ್ತನಿಗಾಗಿ ಮಾಡಬೇಕಾಗಿರುವಂಥ ಸೇವೆಯನ್ನು ನೀವು ನೆರವೇರಿಸ್ತಾ ಇದ್ದೀರಾ? ಅದು ಪ್ರಶ್ನೆ. ಒಂದು ವೇಳೆ ಕರ್ತನು ನಿಮಗೆ ಕೊಟ್ಟಿರುವಂಥ ಸೇವೆಯನ್ನು ವಿಶ್ವಾಸಿಗಳಾಗಿ ನೀವು ನೆರವೇರಿಸ್ತಾ ಇದ್ದರೆ ದೇವರಿಗೆ ಸ್ತೋತ್ರ. ಆದರೆ ನೆರವೇರಿಸ್ತಾ ಇಲ್ಲ ಅಂತಂತಂದರೆ ಇವತ್ತಿಂದನೇ ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಹಲ್ಲೆಲೂಯಾ. ಹಾಗಾದರೆ ಒಂದು ಪ್ರಶ್ನೆ ಬರ್ಬೋದು, ಏನಂತಂದರೆ, ಅರೆ ಇಷ್ಟು ದಿವಸ ಸೇವೆ ಎಲ್ಲ ಬರೀ ಸೇವಕರಿಗೆ ಅಂದ್ಕೊಂಡು ನಾವು ಸುಮ್ಮನೆ ಯೇಸುವೇ ಸ್ತೋತ್ರ ಅಂದ್ಕೊಂಡಿರೋದು ಅಷ್ಟೇ ನಮ್ಮ ಕೆಲಸ ಅಂತ ನಾವು ಅನ್ಕೊತಾ ಇದ್ವಲ್ಲಪ್ಪ. ಇವತ್ತು ನೋಡಿದ್ರೆ ವಿಶ್ವಾಸಿಗಳಿಗೂ ಸೇವೆ ಇದೆ, ನೀವು ಸೇವೆ ಮಾಡಬೇಕು, ನೀವು ಸೇವೆ ಸರಿಯಾಗಿ ಮಾಡ್ತಾ ಇದ್ದಾರೆ ಇಲ್ವಾ, ನಂಬಿಗಸ್ತರಾಗಿ ದೇವ್ರ ಸೇವೆ ನೆರವೇರಿಸ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಇಷ್ಟು ದಿವಸ ನನ್ನ ಸೇವೆನೇ ಇಲ್ಲ ನಮಗೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವ್ರು ನೋಡಿದ್ರೆ ನೀವು ಸೇವೆ ನೆರವೇರಿಸ್ತಾ ಇದ್ದೀರಾ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಹಂಗಂದ್ರೆ ವಿಶ್ವಾಸಿಗಳಿಗೆ ಸೇವೆ ಅನ್ನೋದು ಇದೆ, ಆದರೆ ವಿಶ್ವಾಸಿಗಳು ಯಾವ ಸೇವೆಯನ್ನು ಮಾಡಬೇಕು, ನಾನೇನಪ್ಪ ಮಾಡ್ಬೇಕಂಗಾದ್ರೆ ಅಂತ ನಿಮ್ಗೆ ಅನ್ನಿಸ್ಬೋದು. ವಿಶ್ವಾಸಿಗಳು ಯಾವ ಸೇವೆಯನ್ನು ಮಾಡಬೇಕು? ಮೊದಲಾಗಿ ವಿಶ್ವಾಸಿಗಳು ಯಾವ ಸೇವೆ ಮಾಡಬೇಕು ಅಂತಂತಂದರೆ ಸುವಾರ್ತೆಯನ್ನು ಸಾರುವಂಥ ಸೇವೆಯನ್ನು ವಿಶ್ವಾಸಿಗಳು ಮಾಡಬೇಕು. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮಾರ್ಕನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲರಿಗೆ ಮಾತುಗಳನ್ನು ಹೇಳ್ತಾರೆ. ಅವ್ರು ಹೇಳೋ ಮಾತೇನಂತಂದರೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಅಂತ ಅಪೊಸ್ತಲರಿಗೆ ಹೇಳ್ತಾರೆ. ನೀವು ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳುವಾಗ ಆ ಸುವಾರ್ತೆ ಏನು? ಸುವಾರ್ತೆ ಅಂದರೆ ಏನು? ಸುವಾರ್ತೆ ಅಂತಂದರೆ ಸುವಾರ್ತೆ. ಸು ಅಂದರೆ ಒಳ್ಳೆಯದು ಅಂತ, ವಾರ್ತೆ ಅಂತಂತಂದರೆ ಸುದ್ದಿ. ಆಗ ಸುವಾರ್ತೆ ಅಂದರೆ ಅರ್ಥ ಏನಂತಂದರೆ ಒಳ್ಳೆಯ ಸುದ್ದಿ. ಆಗ ಮನುಷ್ಯರಾಗಿರುವಂಥ ನಮಗೆ ಒಂದು ಒಳ್ಳೆಯ ಸುದ್ದಿ ಬಂದಿದೆ. ಆ ಒಳ್ಳೆಯ ಸುದ್ದಿಯನ್ನು ನೀವೇನು ಮಾಡಿ ಜಗತ್ತಿಗೆಲ್ಲ ಸಾರಿ ಅಂತ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಹಂಗಂದ್ರೆ ಆ ಒಳ್ಳೆಯ ಸುದ್ದಿ ಯಾವುದು? ಆ ಒಳ್ಳೆಯ ಸುದ್ದಿ ಯಾವುದು ಅಂತಂತಂದರೆ, ಮನುಷ್ಯರಾಗಿರುವಂಥ ನಾವು ಪಾಪಿಗಳು, ಮನುಷ್ಯರಾಗಿರುವಂಥ ನಾವು ಪಾಪವನ್ನು ಮಾಡಿ ದೇವರ ಕೋಪಕ್ಕೆ ಗುರಿಯಾಗಿ ನಾವು ಅಗ್ನಿ ನರಕಕ್ಕೆ ಒಳಗಾಗಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಆದರೆ ದೇವರಿಗೆ ನಾವು ಅಗ್ನಿ ನರಕಕ್ಕೆ ಹೋಗಿ ನಾಶವಾಗಿ ಹೋಗೋದು ಇಷ್ಟ ಇಲ್ಲ. ಆದರೆ ಅದರಿಂದ ನಮ್ಮನ್ನು ತಪ್ಪಿಸೋದಕ್ಕೆ ದೇವರೊಂದು ಕೆಲಸವನ್ನು ಮಾಡಿದ್ರು. ದೇವರೇನು ಮಾಡಿದ್ರು ಅಂತಂದರೆ, ತನ್ನ ಒಬ್ಬನೇ ಕುಮಾರನನ್ನು ಮನುಷ್ಯನಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟು ತಾನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಬಾಧೆಪಟ್ಟು ಮನುಷ್ಯರ ಪಾಪಗಳಿಗಾಗಿ ಮರಣ ಹೊಂದುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ರು. ಮತ್ತೆ 3ನೇ ದಿನದಲ್ಲಿ ತನ್ನನ್ನು ಮರಣದಿಂದ ಜೀವಂತವಾಗಿ ಎಬ್ಬಿಸಿ ತನ್ನ ಬಲಗಡೆಯಲ್ಲಿ ಇವಾಗ ಕುಳ್ಳಿರಿಸಿಕೊಂಡಿದ್ದಾರೆ. ಅವರು ತಿರುಗಿ ಬರೋದಕ್ಕಿದ್ದಾರೆ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತನ್ನ ರಕ್ತ ಸುರಿಸಿ ಬಾಧೆಪಟ್ಟು ಮರಣವನ್ನು ಅನುಭವಿಸಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ತಂದೆಯಾದ ದೇವರ ಬಲಗಡೆಯಲ್ಲಿ ಅವರ ಆಸೀನನಾಗಿದ್ದಾರೆ. ಅದು ಈಗ ನಾವು ಯೇಸು ಕ್ರಿಸ್ತನು ದೇವರ ಕುಮಾರನು ಅನ್ನೋದನ್ನು ನಂಬಿ ಆತನ ರಕ್ತದ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗುತ್ತೆ ಅನ್ನೋದನ್ನು ವಿಶ್ವಾಸಿಸಿ ನಮ್ಮ ಪಾಪಗಳನ್ನು ದೇವರ ಬಳಿಯಲ್ಲಿ ಅರಿಕೆ ಮಾಡುವಾಗ ಆತನ ಕುಮಾರನಾದ ಯೇಸು ಕ್ರಿಸ್ತನ ರಕ್ತ ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧಿ ಮಾಡಿ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸುತ್ತೆ, ನಮ್ಮನ್ನು ರಕ್ಷಿಸುತ್ತೆ. ಇನ್ನೂ ನಾವು ಪಾಪವನ್ನು ಮಾಡದೆ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ಕೈಗೊಂಡು ಪರಿಶುದ್ಧರಾಗಿ ನೀತಿವಂತರಾಗಿ ಪರಿಶುದ್ಧಾತ್ಮರ ಸಹಾಯದಿಂದ ನಾವು ದೇವರ ಚಿತ್ತದಂತೆ ಈ ಲೋಕದಲ್ಲಿ ನಡೆದು ನಮ್ಮ ಓಟವನ್ನು ಸಾಗಿಸುವಾಗ ಈ ಲೋಕ ಯಾತ್ರೆಯ ಕಡೆಯಲ್ಲಿ ಯೇಸು ಕ್ರಿಸ್ತನ ಮೂಲಕ ನಾವು ದೇವರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ನಿತ್ಯ ಜೀವವನ್ನು ಪಡೆದು ಸದಾಕಾಲ ಜೀವಿಸುವುದಕ್ಕೆ ನಮಗೆ ಅವಕಾಶ ಇದೆ. ಇದೇ ಸುವಾರ್ತೆ, ಇದೇ ಮನುಷ್ಯರಿಗಿರುವಂಥ ಒಳ್ಳೆಯ ವಾರ್ತೆ. ಮನುಷ್ಯರಾಗಿರುವ ನಾವು ಪಾಪವನ್ನು ಮಾಡಿ ನರಕಕ್ಕೆ ಪಾತ್ರರಾಗಿದ್ದೀವಿ. ದೇವರಿಗೆ ಅದು ಇಷ್ಟವಿಲ್ಲದೆ ತನ್ನ ಕುಮಾರನನ್ನು ಕಳುಹಿಸಿಕೊಟ್ಟು ರಕ್ಷಣೆಯನ್ನು ಏರ್ಪಡಿಸಿದ್ದಾರೆ. ಈಗ ಮನುಷ್ಯರು ಅದನ್ನು ನಂಬಿ ಅದರಲ್ಲಿ ವಿಶ್ವಾಸ ಇಡುವಾಗ ಆ ಪಾಪಗಳಿಂದ ಬಿಡುಗಡೆಯಾಗಿ ಅವರಿಗೆ ರಕ್ಷಣೆ ಉಂಟಾಗಿ ದೇವರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಜೀವಿಸುವುದಕ್ಕೆ ಅವರಿಗೆ ಅವಕಾಶ ಆಗುತ್ತೆ. ಆದರೆ ಅದನ್ನು ವಿಶ್ವಾಸಿಸಲಿಲ್ಲ, ಅವ್ರ ಪಾಪದಿಂದ ಅವ್ರ ಮನೆತರಗಳೆಲ್ಲ ಅಂತಂತಂದರೆ ಅವರು ದೇವರ ಕೋಪಕ್ಕೆ ಗುರಿಯಾಗಿ ನರಕದಲ್ಲಿ ಹೋಗಿ ನಿತ್ಯ ನಾಶನವನ್ನು ಅನುಭವಿಸಬೇಕಾಗುತ್ತೆ. ಆದರೆ ಇದೇ ಮನುಷ್ಯನಿಗಿರುವಂಥ ಈ ಒಂದು ಶುಭ ಸುದ್ದಿ. ಇದನ್ನು ಯೇಸು ಕ್ರಿಸ್ತನು ಏನು ಮಾಡ್ತಾರೆ, ತನ್ನ ಅಪೊಸ್ತಲರಿಗೆ ನೀವು ಜಗತ್ತಿಗೆಲ್ಲ ಹೋಗಿ ಸುವಾರ್ತೆಯನ್ನು ಸಾರಿರಿ, ಈ ಸಂಗತಿಯನ್ನು ಎಲ್ಲರಿಗೂ ತಿಳಿಸಿರಿ ಅಂತ ಅವರು ಹೇಳ್ತಾರೆ. ಆವಾಗ ಈ ಒಂದು ಸುವಾರ್ತೆಯನ್ನು ಕೇವಲ ಅಪೊಸ್ತಲರು ಮಾತ್ರ, ದೇವ ಸೇವಕರು ಮಾತ್ರ ಇತರರಿಗೆ ತಿಳಿಸಬೇಕಾ? ಆದರೆ ಇದು ವಿಶ್ವಾಸಿಗಳೆಲ್ಲರೂ ತಿಳಿಸಬೇಕಾಗಿರುವಂಥ ಒಂದು ಸಂಗತಿನ. ಈ ಸುವಾರ್ತೆಯನ್ನು ಕೇವಲ ಸೇವಕರು ಮಾತ್ರ ಬೇರೆಯವ್ರಿಗೆ ಹೇಳಬೇಕು ಅಂತಲ್ಲ, ಈ ಸುವಾರ್ತೆಯನ್ನು ವಿಶ್ವಾಸಿಗಳೆಲ್ಲರೂ ಸಹ ಇತರಗಳಿಗೆ ತಿಳಿಸಬೇಕು. ಹಲ್ಲೆಲೂಯಾ. ಆಗ ವಿಶ್ವಾಸಿಗಳಿಗೂ ಸೇವೆ ಇದೆ. ವಿಶ್ವಾಸಿಗಳಿಗೆ ಇರುವಂಥ ಸೇವೆ ಯಾವುದು?
ಪ್ರಧಾನವಾಗಿ ಸುವಾರ್ತೆಯನ್ನು ಇತರಗಳಿಗೆ ತಿಳಿಸುವಂಥದ್ದು. ಆಗ ನಾನು ನೀವು ಏನು ಮಾಡಬೇಕು? ಸುವಾರ್ತೆಯನ್ನು ಇತರಗಳಿಗೆ ತಿಳಿಸುವಂಥವர்களಾಗಿರಬೇಕು. ಆಗ ನಾನು ಸುವಾರ್ತೆಯನ್ನು ತಿಳಿಸಬೇಕಂತ ಹೇಳಿ ಯಾವುದೋ ರಾಜ್ಯಕ್ಕೆ, ಯಾವುದೋ ಹಳ್ಳಿಗೆ, ಎಲ್ಲೋ ಹೋಗಿ ನಾನು ಸುವಾರ್ತೆಯನ್ನು ಸಾರಬೇಕು ಅನ್ನೋ ಅಗತ್ಯ ಇಲ್ಲ. ನೀವು ಸುವಾರ್ತೆಯನ್ನು ನಿಮ್ಮ ಪಕ್ಕದ ಮನೆಯವರಿಗೆ ಹೇಳ್ಬೋದು, ನಿಮ್ಮ ಪಕ್ಕದ ಬೀದಿಯಲ್ಲಿರುವಂಥವ್ರಿಗೆ ಹೇಳ್ಬೋದು, ನೀವು ಕೆಲಸ ಮಾಡುವಂಥ ಜೊತೆ ಕೆಲಸದವರಿಗೆ ಹೇಳ್ಬೋದು, ನಿಮಗೆ ಸ್ನೇಹಿತರಿಗೆ ನೀವು ಹೇಳ್ಬೋದು, ನಿಮ್ಮ ಸಂಬಂಧಿಕರಿಗೆ ನೀವು ಹೇಳ್ಬೋದು, ನೀವು ಓದೋ ಸ್ಥಳದಲ್ಲಿರುವಂಥ ನಿಮ್ಮ ಸ್ನೇಹಿತರಿಗೆ ಹೇಳ್ಬೋದು, ನೀವು ಬಿಸ್ನೆಸ್ ಮಾಡುವಾಗ ಆ ಬಿಸ್ನೆಸ್ನಲ್ಲಿ, ವ್ಯಾಪಾರದಲ್ಲಿ ನಿಮ್ಮ ಸಂಪರ್ಕಕ್ಕೆ ಬರುವಂಥವರಿಗೆ ಹೇಳ್ಬೋದು. ಯಾವ ಮನುಷ್ಯನಿಗೆ ಬೇಕಾದರೂ, ನಿಮ್ಮ ಕಣ್ಣು ಮುಂದೆ ಕಾಣಿಸುವಂಥ ಯಾವ ಮನುಷ್ಯನಿಗೆ ಬೇಕಾದರೂ ನೀವು ಸುವಾರ್ತೆಯನ್ನು ತಿಳಿಸಬಹುದು. ಆಗ ಆ ಸುವಾರ್ತೆಯನ್ನು ನಾವು ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನನಗೂ ನಿಮಗೂ ಸಹ ಇದೆ. ಒಂದು ವೇಳೆ ನೀವು ಮಾರ್ಕೆಟಲ್ಲಿ ಯಾರೋ ಒಳ್ಳೆ ಬಟ್ಟೆ, ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ ಬಟ್ಟೆಗಳನ್ನ ತುಂಬ ಕಡಿಮೆ ಬೆಲೆಯಲ್ಲಿ ತಂದು ಮಾರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀರಾ ನೀವು? ಅಯ್ಯೋ ಎಷ್ಟು ಚೆನ್ನಾಗಿದೆ ಬಟ್ಟೆ, ಎಷ್ಟು ಕಡಿಮೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು 4 ಬಟ್ಟೆ ತೊಗೊಂಡ್ಬಿಡ್ತೀರಾ. ಅದು ತೊಗೊಂಡು ಸುಮ್ಮನೆ ಆಗ್ತೀರಾ? ನಿಮಗೆ ಸಿಕ್ಕೋರಿಗೆಲ್ಲ ಹೇಳ್ತೀರಾ, ಅಯ್ಯೋ ಮಾರ್ಕೆಟಲ್ಲಿ ಯಾರೋ ಒಂದು ಲಾಟ್ ಬಟ್ಟೆಗಳು ತಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ತುಂಬ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ, ನಾನು ನೋಡಿ 4 ತೊಗೊಂಡೆ, ಹೋಗಿ ನೀವು ತೊಗೊಳ್ಳಿ ಅಂತ ಎಲ್ಲರಿಗೂ ಹೇಳ್ತೀವಿ. ಅದೇ ಥರ ಮಾರ್ಕೆಟಲ್ಲಿ ಏನಾದರೂ ಯಾರಾದರೂ ಲಾಟ್ ತರಕಾರಿ ತಂದ್ಬಿಟ್ಟು ಆವಾಗ ತಾನೇ ಕುಯ್ದು ತೊಗೊಂಬಂದಿರೋಂಥ ತರಕಾರಿಗಳು ತುಂಬ ಫ್ರೆಶ್ ಆಗಿದೆ, ತುಂಬ ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಅಂತಂತಂದರೆ ಎಲ್ಲ ತೊಗೊಂಡು ಮನೆಗೆ ಹೋಗ್ಬಿಡ್ತೀವಿ. ಮತ್ತೇನು ಮಾಡ್ತೀವಿ? ಸಿದ್ದವ್ರಿಗೆಲ್ಲ, ಅಯ್ಯೋ ಇವಾಗ ಮಾರ್ಕೆಟಲ್ಲಿ ಎಷ್ಟು ಒಳ್ಳೆ ಫ್ರೆಶ್ ಆಗಿರೋ ತರಕಾರಿಗಳು ಬಂದಿದೆ ಗೊತ್ತಾ, ತುಂಬ ಕಡಿಮೆ ರೇಟು, ಯಾರು ಹಳ್ಳಿಯಿಂದ ಬಂದಿದ್ದಾರಂತೆ, ಲಾಟ್ ಹಾಕೊಂಡು ಮಾರ್ತಾ ಇದ್ದಾರೆ, ಖಾಲಿ ಆಗ್ಬಿಡುತ್ತೆ, ಬೇಗ ಹೋಗಿ, ಮತ್ತೆ ಆ ಥರ ತರಕಾರಿಗಳು ಸಿಗಲ್ಲ, ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಹೇಳಿ ಕಳಿಸ್ತೀವಿ. ಅದೇ ರೀತಿಯಾಗಿಯೇ ನಾನು ನೀವು ದೇವರು ಮನುಷ್ಯರಿಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಕೊಟ್ಟಿರುವಂಥ ಪಾಪ ಕ್ಷಮಾಪಣೆ, ನಿತ್ಯ ಜೀವ ಎನ್ನುವಂತಹ ಉಚಿತವಾದ ಉಡುಗೊರೆಯ ವಿಷಯವಾಗಿ ತಿಳಿಸುವಂಥವರಾಗಿರಬೇಕು. ಒಂದು ಒಳ್ಳೆ ಬಟ್ಟೆ ಕಡಿಮೆ ಬೆಲೆಗೆ ಮಾರ್ತಾ ಇದ್ದಾರೆ, ಒಂದು ಒಳ್ಳೆ ತರಕಾರಿ ಕಡಿಮೆ ಬೆಲೆಗೆ ಮಾರ್ತಾ ಇದ್ದಾರೆ ಅಂತಂತಂದರೆ ನಾವು ಹೆಂಗೆ ಎಲ್ಲರಿಗೂ ಹೇಳ್ತೀವಿ? ಹೇಳ್ತೇವೆ. ಅದೇ ಥರನೇ ದೇವರು ಉಚಿತವಾಗಿ ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆಯನ್ನು, ನಿತ್ಯ ಜೀವವನ್ನು ಮನುಷ್ಯರಿಗೆ ಅದನ್ನು ಅಂಗೀಕರಿಸುವಂಥವರೆಲ್ಲರಿಗೂ ಕೊಡೋದಕ್ಕೆ ದೇವರು ಸಿದ್ಧವಾಗಿರುವಾಗ ಅದನ್ನು ನಾನು ನೀವು ಇತರಗಳಿಗೆ ತಿಳಿಸುವಂಥವರಾಗಿ ಇರಬೇಕು. ನಾವೇನು ಮಾಡ್ತೀವಿ? ನಾವು ಸಂತೋಷ ಪಡ್ತೀವಿ, ನಾನು ರಕ್ಷಣೆ ಹೊಂದಿಬಿಟ್ಟೆ, ನಾನು ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನನಗೆ ನಿತ್ಯ ಜೀವ ಕೊಡ್ತಾರೆ, ದೇವರಾಜ್ಯ ಸಿಗುತ್ತೆ, ಸಂತೋಷ, ಅದರಲ್ಲಿ ತಪ್ಪಿಲ್ಲ. ಆದರೆ ನಿನ್ನಂತೆಯೇ ನಿನ್ನ ಅಕ್ಕಪಕ್ಕದಲ್ಲಿರುವಂಥ, ನಿನ್ನ ಕಣ್ಣು ಮುಂದೆ ಕಾಣಿಸುವಂಥ ಬೇರೆ ಮನುಷ್ಯರಿಗೆ ಅದನ್ನು ನೀವು ತಿಳಿಸ್ತಾ ಇದ್ದೀರಾ? ಅದು ನಮಗೆ ಪ್ರಶ್ನೆ. ಮನುಷ್ಯ ಹೊಂದಬಹುದಾದ ಅತ್ಯಂತ ಶ್ರೇಷ್ಠವಾದ ಏನಾದರೂ ಒಂದಿದೆ ಅಂದರೆ ಅದು ದೇವರು ಕೊಡುವಂಥ ಪಾಪ ಕ್ಷಮಾಪಣೆ. ಮನುಷ್ಯ ಹೊಂದಬಹುದಾದ ಅತ್ಯಂತ ಶ್ರೇಷ್ಠವಾದ ಏನಾದರೂ ಒಂದಿದೆ ಅಂದರೆ ಅದು ದೇವರು ಮನುಷ್ಯರಿಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಕೊಡುವಂಥ ನಿತ್ಯ ಜೀವ. ಒಂದು ಒಳ್ಳೆ ಬಟ್ಟೆ ಕಡಿಮೆ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಅಂತಲೇ ನಾವು ಹೇಳ್ತೀವಿ, ಆ ಬಟ್ಟೆ ಎಷ್ಟು ಕಾಲ ಬಾಳಿಕೆ ಬರುತ್ತೆ? ಎಷ್ಟೇ ಚೆನ್ನಾಗಿದ್ರು 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ, ಆಮೇಲೆ ಬೇರೆ ಬಟ್ಟೆ ತೊಗೊತೀವಿ. ತರಕಾರಿ ಎಷ್ಟೇ ಚೆನ್ನಾಗಿದ್ರು ಕೂಡ ತೊಗೊಂಡ್ರೆ 4 ದಿವಸಕ್ಕೆ ಬಾಡೋಗುತ್ತೆ. ಆದರೆ ಅಂಥದ್ದನ್ನೇ ಅಯ್ಯೋ ಹೋಗಿ ತೊಗೊಳ್ಳಿ, ಕಡಿಮೆ ಬೆಲೆ ಸಿಕ್ಕಿದೆ, ಅಯ್ಯೋ ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತೇವೆ ಅಂತಂತಂದರೆ ಮನುಷ್ಯನಿಗೆ ಬೇಕಾಗಿರೋದು ಅತ್ಯಂತ ಮುಖ್ಯವಾಗಿ, ಅತ್ಯಂತ ಶ್ರೇಷ್ಠವಾದದ್ದು ಪಾಪ ಕ್ಷಮಾಪಣೆ, ಯೇಸು ಕ್ರಿಸ್ತನ ಮೂಲಕ ಸಿಗುವಂಥ ನಿತ್ಯ ಜೀವ. ಆದರೆ ಅದು ಈಗ ಯುಗಾಂತರಗಳಲ್ಲಿರುತ್ತೆ, ಅದಕ್ಕೆ ಕೊನೆಯೇ ಇಲ್ಲ. ಆದರೆ ಅಂಥದ್ದೊಂದು ಉಚಿತವಾಗಿ ಮನುಷ್ಯರಿಗೆ ದೇವರಿಂದ ಸಿಗ್ತಾ ಇದೆ ಅಂತಂತ ಇರುವಾಗ ಅದನ್ನು ನೀವು ಎಷ್ಟು ಜನಗಳಿಗೆ ಹೇಳ್ತಾ ಇದ್ದೀರಾ? ಆದರೆ ಅದನ್ನು ಹೇಳಬೇಕಾದಂಥ ಕರ್ತವ್ಯ ನಮಗಿದೆ. ಆಗ ವಿಶ್ವಾಸಿಗಳಾಗಿ ನಮಗೆ ಯಾವ ಸೇವೆ ಇದೆ? ನಾವು ಯಾವ ಸೇವೆ ಮಾಡಬೇಕು? ನಾವು ವಿಶ್ವಾಸಿಗಳಾಗಿ ಇತರಗಳಿಗೆ ಸುವಾರ್ತೆಯನ್ನು ತಿಳಿಯಪಡಿಸಬೇಕು. ಅದು ತಿಳಿಯಪಡಿಸೋದಕ್ಕೆ ಯಾವುದೋ ಊರಿಗೆ, ಯಾವುದೋ ರಾಜ್ಯಕ್ಕೆ, ಎಲ್ಲೋ ಬೆಟ್ಟ ಗುಡ್ಡ ಹಳ್ಳಿ ಎಲ್ಲೋ ಹೋಗಿ ಸುವಾರ್ತೆ ಹೇಳ್ಬೇಕಂತಲ್ಲ, ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಬೋದು, ಯಾರು ಬೇಕಾದರೂ ನಾವು ತಿಳಿಸ್ಬೋದು. ಆದರೆ ಅದನ್ನು ನಾವು ತಿಳಿಸ್ತಾ ಇದ್ದೀವಾ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಇವತ್ತು ನಿಮ್ಮ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿ, ನೀವು ಯಾರಿಗಾದರೂ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಯಪಡಿಸಿದ್ದೀರಾ? ಯಾರ ಹತ್ರನಾದರೂ ಯಾವತ್ತಾದರೂ ಯೇಸು ಕ್ರಿಸ್ತನ ಬಗ್ಗೆ ನೀವು ಮಾತಾಡಿದ್ದೀರಾ? ಯೋಚನೆ ಮಾಡಿ. ನಾವು ದಿನ ಎಲ್ಲ ಎಷ್ಟೋ ಜನಗಳ ಜೊತೆ ನಾವು ಎಷ್ಟೋ ವಿಷಯಗಳನ್ನು ಮಾತಾಡ್ಬೋದು, ಆದರೆ ಯಾವತ್ತಾದರೂ ಒಂದು ಸಲ ಯಾರಾದರೂ ಒಬ್ಬರ ಹತ್ರ ನಾವು ಯೇಸು ಕ್ರಿಸ್ತನ ಬಗ್ಗೆ 1-2 ಮಾತಾದರೂ ಹೇಳಿದ್ದೀವಾ? ನಾವು ಹೇಳ್ತಾ ಇಲ್ಲ ಅಂತಂತಂದರೆ ತುಂಬ ದೊಡ್ಡ ತಪ್ಪನ್ನು ಮಾಡುವಂಥವರಾಗಿರ್ತೀವಿ. ವ್ಯರ್ಥವಾದ 100,000 ಸಾವಿರಾರು ಮಾತುಗಳು ಮಾತಾಡೋದಕ್ಕಿಂತ
ಜನಗಳ ರಕ್ಷಣೆಗೆ ಕಾರಣವಾಗುವ 2 ಮಾತನ್ನು ಹೇಳಿದ್ರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಸಹ ಇಲ್ಲ. ಅದನ್ನು ನಾವು ಮಾತಾಡ್ತಾ ಇದ್ದೀವ, ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಅರೆ ತಿಳಿಸಬೇಕಾದ್ರೆ ನನ್ನ ಕರ್ತವ್ಯ, ಅರೆ ನಂಬೋದು ಬಿಡೋದು ಅವ್ರ ಕರ್ತವ್ಯ. ಯೇಸು ಕ್ರಿಸ್ತನ ನಾವು ದೇವರ ವಾಕ್ಯ ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನೀವು ಹೇಳಬೇಕಾಗಿರುವಂಥ ಈ ಒಳ್ಳೆ ಸುದ್ದಿಯನ್ನು ಎಲ್ಲರಿಗೂ ಹೇಳಿ, ಆದರೆ ಅದನ್ನು ಕೇಳಿ ಯಾವನಿಗೆ ನಂಬೋದಕ್ಕೆ ಇಷ್ಟ ಇರುತ್ತೋ ಅವನು ರಕ್ಷಣೆ ಹೊಂದಿಕೊಳ್ತಾನೆ. ಆದರೆ ನೀವು ಹೇಳೋದನ್ನ ಕೇಳಿ ನಂಬದೆ ಹೋಗುವವನು ದಂಡನೆಗೆ ಗುರಿ ಆಗ್ತಾನೆ. ಹಾಗಾದ್ರಿಂದ ನಾನು ಎಷ್ಟು ಆತ್ಮನಿಗೆ ಸಭೆ ಕರ್ಕೊಂಡ್ಬಂದಿದ್ದೀನಿ ಅದನ್ನು ಯೋಚನೆ ಮಾಡಬೇಡಿ. ನಾನು ಎಷ್ಟು ಜನಗಳಿಗೆ ಸುವಾರ್ತೆನ ಹೇಳಿದ್ದೀನಿ ಅದನ್ನು ಯೋಚನೆ ಮಾಡಿ. ನಿಮ್ಮ ಕರ್ತವ್ಯ ಸುವಾರ್ತೆನ ಹೇಳಬೇಕಾಗಿರೋದು. ನಂಬುವಂಥದ್ದು ನಂಬದೆ ಹೋಗುವಂಥದ್ದು ಅವರ ಕರ್ತವ್ಯ. ಆದರೆ ಸುವಾರ್ತೆನ ಹೇಳದಿರುವಾಗ ದೇವರು ನಮ್ಮನ್ನು ಕೇಳ್ತಾರೆ. ಆದರೆ ಸುವಾರ್ತೆನ ಹೇಳಿ ನಂಬದಿರುವಾಗ ದೇವರು ಅವನನ್ನು ಕೇಳ್ತಾರೆ. ಅನೇಕರು ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಎಷ್ಟೋ ಜನಗಳಿಗೆ ಸುವಾರ್ತೆ ಹೇಳಿದ್ದೀನಿ, ಒಬ್ಬನೂ ನಂಬಿಲ್ಲ, ಯಾರೂ ನಂಬೋದಿಲ್ಲ. ನಂಬಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಂಗಂತ ಹೇಳಿ ನೀವು ಸುವಾರ್ತೆ ಹೇಳಬಾರ್ದು ಅಂತಲ್ಲ. 10,000 ಜನಗಳಿಗೆ ಸುವಾರ್ತೆ ಹೇಳಿ ಒಬ್ಬನು ನಂಬಿಲ್ಲ ಅಂದರೂ ಕೂಡ ಸುವಾರ್ತೆ ಹೇಳ್ತಾನೆ ಇರಬೇಕು. ಆಗ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ನಾನು ಸುವಾರ್ತೆಯನ್ನು ಯಾರಿಗಾದ್ರೂ ಹೇಳಿದ್ದೀನಾ? ನೀವು ಸುವಾರ್ತೆ ಹೇಳಿ ಯಾರನ್ನಾದರೂ ಕರ್ಕೊಂಬಂದಿದ್ದೀರಾ ಅಂತ ನಾನು ನಿಮ್ಮನ್ನು ಕೇಳಲ್ಲ. ನೀವು ಸುವಾರ್ತೆ ಹೇಳಿದ್ದೀರಾ ಅದನ್ನೇ ನಾನು ನಿಮ್ಮನ್ನು ಕೇಳೋದು. ದೇವರು ನಿಮ್ಮನ್ನು ಕೇಳೋದು ಅದನ್ನು ಮಾತ್ರನೇ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಯೋಚನೆ ಮಾಡಬೇಕು. ನಾನು ನೀವು ಇತರಗಳಿಗೆ ಸುವಾರ್ತೆಯನ್ನು ತಿಳಿಯಪಡಿಸುವಂಥವர்களಾಗಿ ಕಡ್ಡಾಯವಾಗಿರಬೇಕು. ಅದು ವಿಶ್ವಾಸಿಗಳಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ. ಹಾಗೂ ಒಂದು ವಿಶ್ವಾಸಿಗಳಾಗಿ ಏನು ಮಾಡಬೇಕು? ನಾವು ಸುವಾರ್ತೆಯನ್ನು ಇತರಗಳಿಗೆ ತಿಳಿಯಪಡಿಸಬೇಕು. ಎರಡನೇದಾಗಿ ವಿಶ್ವಾಸಿಗಳಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ಇತರಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಎರಡನೇದಾಗಿ ನಾವು ಮಾಡಬೇಕಾಗಿರೋ ಸೇವೆ ಯಾವುದು? ದೇವರಿಗೋಸ್ಕರ ನಾವು ಮಾಡಬಹುದಾದ ಸೇವೆ ಯಾವುದು ಅಂತಂತಂದರೆ ಪ್ರಾರ್ಥನೆ. ದೇವರ ವಾಕ್ಯದಲ್ಲಿ ಅಬ್ರಹಾಮನನ್ನು ನಾವು ನೋಡ್ತೀವಿ. ಅಬ್ರಹಾಮನಿಗೆ ದೇವರೇನು ಮಾಡ್ತಾರೆ? ಈ ಸೊದೋಮ್ ಗೊಮೋರ ಅವುಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮರೆ ನನ್ನ ಸನ್ನಿಧಿಗೆ ಬಂದಿದೆ, ನಾನು ಇಳಿದು ಹೋಗಿ ಅದು ಹಾಗೆ ಇದೆಯಲ್ಲ ಅಂತ ನೋಡಿ ಅವರಿಗೆ ನಾನು ತೀರ್ಪು ಮಾಡ್ತೀನಿ ಅಂತ ದೇವರು ಹೇಳ್ತಾರೆ. ಆ ಸಮಯದಲ್ಲಿ ಅಬ್ರಹಾಮ್ ಏನು ಮಾಡ್ತಾನೆ? ಅಬ್ರಹಾಮು ಸೊದೋಮ್ ಗೊಮೋರ ಪಟ್ಟಣಗಳನ್ನು ದೇವರು ಅಳಿಸ್ಬೇಕಂತಿದ್ದಾರೆ ಅನ್ನೋದನ್ನು ನೋಡಿ ಆ ಪಟ್ಟಣಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ ಅಲ್ಲ, ಒಂದು 50 ಜನ ನೀತಿವಂತಿದ್ರು ಕೂಡ ಅದನ್ನು ಅಳಿಸ್ತೀಯಾ? ಒಂದು 45 ಜನ ಇದ್ರೆ ಅಳಿಸ್ತೀಯಾ? ಒಂದು 40 ಜನ ಆದರೆ ಅಳಿಸ್ತೀಯಾ? ಒಂದು 30 ಜನ, 20 ಜನ, 10 ಜನ ಇದ್ರೂ ಕೂಡ ಅದನ್ನು ಅಳಿಸ್ಬಿಡ್ತೀಯಾ ಅಂತ ಹೇಳಿದಾಗ ದೇವರು ಅಳಿಸೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕೊನೆಗೇನಾಗುತ್ತೆ? ಅಲ್ಲಿ ದೇವರಿಗೆ ಒಂದು 10 ಜನ ನೀತಿವಂತರು ಸಹ ಸಿಗೋದಿಲ್ಲ. ಅದರಿಂದಾಗಿ ದೇವರು ಅದನ್ನು ಅಳಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೆ ಈಗ ಅಬ್ರಹಾಮ ಮಾಡಿದಂಥ ಪ್ರಾರ್ಥನೆಯಿಂದ ಏನು ಪ್ರಯೋಜನ ಆಯಿತು? ಅಬ್ರಹಾಮನು ಆ ಪ್ರಾಂತ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡ್ದ. ಆದರೆ ಅಬ್ರಹಾಮನ ಪ್ರಾರ್ಥನೆಯಿಂದ ಆ ಪ್ರಾಂತ್ಯಗಳನ್ನು ಕಾಪಾಡೋದಕ್ಕೆ ಆಗಲಿಲ್ಲ. ಆದರೆ ಲೋಟನನ್ನು, ತನ್ನ ಕುಟುಂಬವನ್ನು ಕಾಪಾಡೋದಕ್ಕೆ ಆಯಿತು. ಹಲ್ಲೆಲೂಯಾ. ಅಬ್ರಹಾಮನ್ ಮಾಡಿದ ಪ್ರಾರ್ಥನೆಯಿಂದ ಸೊದೋಮ್ ಗೊಮೋರಗಳನ್ನು ತಪ್ಪಿಸೋದಕ್ಕಾಗಲಿಲ್ಲ. ಆದರೆ ಅಲ್ಲಿದ್ದಂಥ ನೀತಿವಂತನ ಕುಟುಂಬವನ್ನು ತಪ್ಪಿಸೋದಕ್ಕೆ ಅದು ಅವಕಾಶ ಆಯಿತು. ನೀವು ಹೇಳ್ಬೋದು ಏನಂತಂತಂದರೆ, ಅಯ್ಯೋ ದೇಶ ಎಲ್ಲ ಕೆಟ್ಟೋಗಿದೆ, ಜನಗಳೆಲ್ಲ ಕೆಟ್ಟೋಗಿದ್ದಾರೆ, ಯಾರು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನಾನು ಯಾರು ಪ್ರಾರ್ಥನೆ ಮಾಡಿದ್ರೆ ತಾನೇ ಯಾರು ಒಳ್ಳೆಯವರಾಗ್ಬಿಡ್ತಾರೆ? ನಾನೇನು ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿಬಿಟ್ರೆ ದೇಶದಲ್ಲಿರೋ ಒಳ್ಳೆಯವರಾಗ್ಬಿಡ್ತಾರಾ ಅಂತ ಕೆಲವರು ಅಂದ್ಕೊಳ್ತಾರೆ. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತಂದ್ಬಿಟ್ಟು. ಆ ರೀತಿಯಾಗಿ ಅಲ್ಲ. ನೀವು ಮಾಡೋ ಪ್ರಾರ್ಥನೆಯಿಂದ ದೇಶದಲ್ಲಿರೋರೆಲ್ಲರೂ ಒಳ್ಳೆಯವರಾಗಿದ್ದೀರಾ ಹೋಗಬಹುದು, ಆದರೆ ಯಾರೋ ಒಬ್ಬ ಒಳ್ಳೆಯವನಾಗಿ ಆಗ್ತಾನೆ. ನೀವು ಮಾಡೋ ಪ್ರಾರ್ಥನೆಯಿಂದ ದೇಶದಲ್ಲಿರುವಂಥವರೆಲ್ಲರೂ ತಪ್ಪಿಸಲ್ಪಡದೆ ಹೋಗಬಹುದು, ಆದರೆ ಯಾರೋ ಒಬ್ಬ ತಪ್ಪಿಸಲ್ಪಟ್ಟೇ ಬಿಡ್ತಾನೆ. ಹಲ್ಲೆಲೂಯ. ಅಬ್ರಹಾಮನು ಸೊದೋಮ್ ಗೊಮೋರ ಪ್ರಾಂತ್ಯಗಳನ್ನು ನಾನು ಅಳಿಸ್ತೀನಿ ಅಂತ ದೇವರು ಹೇಳಿದಾಗ ಅದಕ್ಕೋಸ್ಕರವಾಗಿ ತಾನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ದೇವರು ತನಗೆ ಹೇಳೋದಕ್ಕಿಂತ ಮುಂಚೆನೇ ಅಬ್ರಹಾಮಿಗೆ ಸೊದೋಮ್ ಗೊಮೋರ ಪಟ್ಟಣಗಳು ತುಂಬ ಕೆಟ್ಟದಾಗಿತ್ತು ಅಂತ ಗೊತ್ತಿರಲ್ವೋ? ಅಬ್ರಹಾಮನು ವಾಸ ಮಾಡ್ತಾ ಇದ್ದಂಥ ಸ್ಥಳದಿಂದ ಸೊದೋಮ್ ಗೊಮೋರಗಳು ಸುಮಾರು ಒಂದು 50-60 ಕಿಲೋಮೀಟರ್ ದೂರದಲ್ಲಿತ್ತು. ಆಗ ತಾನಿದ್ದಂಥ ಸ್ಥಳದಿಂದ ಒಂದು 50-60 ಕಿಲೋಮೀಟರ್ ದೂರದಲ್ಲಿರುವಂಥ ಪಟ್ಟಣಗಳು ತುಂಬ ದುಷ್ಟರಾಗಿ ಬದುಕ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯ ಅಬ್ರಹಾಮನಿಗೆ ಬಂದಿರಲ್ವೋ? ಅಬ್ರಹಾಮನಿಗೆ ಈ ಮುಂಚೆನೇ ಗೊತ್ತಿತ್ತು ಸೊದೋಮ್ ಗೊಮೋರ ಪಟ್ಟಣದ ಜನಗಳು ತುಂಬ ದುಷ್ಟರಂತ ಹೇಳಿ. ಆದರೆ ದೇವರು ತನಗೆ ಇದನ್ನೆಲ್ಲ ನಾನು ಅಳಿಸೋದಕ್ಕೆ ಹೋಗ್ತೀನಿ ಅಂತ ಹೇಳುವಾಗ ಅಬ್ರಹಾಮು, ಅಯ್ಯೋ ದೇವರೇ, ಹೌದಪ್ಪ, ಆ ಜನಗಳು ತುಂಬ ಸರಿ ಇಲ್ಲ, ನಾನು ಕೇಳಿದ್ದೀನಿ, ತುಂಬ ಕೆಟ್ಟವರು, ಹೋಗಿ ಸ್ವಾಮಿ ಅಳಿಸ್ಬಿಡು ಅಂತ ಅಬ್ರಹಾಮ ಯೋಚನೆ ಮಾಡಿಕೊಂಡು ಏನು ಮಾಡ್ತಾರೆ ಇದನ್ನ? ಇಲ್ಲಾಂದರೆ ಅಯ್ಯೋ ಆ ಜನಗಳು ತುಂಬ ಕೆಟ್ಟವರು, ದೇವರು ಅವ್ರನ್ನ ಅಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಮಾಡಿ ಏನಾಗುತ್ತೆ? ಅಲ್ಲಿ ಯಾರೂ ಸರೋಗೋದು ಇಲ್ಲ,
ದೇವರವ್ರನ್ನ ನಾಶ ಮಾಡಿದರೆ ಬಿಡೋದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಇದನ್ನ ಅಬ್ರಹಾಮು. ಆ ರೀತಿಯಾಗಿ ಅಬ್ರಹಾಂ ಇರಲಿಲ್ಲ. ಆದರೆ ಅಬ್ರಹಾಂ ಏನು ಮಾಡ್ತಾನೆ, ಆ ಪ್ರಾಂತ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ. ಕಡೆಗೆ ಆ ಪ್ರಾಂತ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಆ ಪ್ರಾಂತ್ಯಗಳನ್ನು ತಪ್ಪಿಸೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಅಬ್ರಹಾಮನ ಪ್ರಾರ್ಥನೆ ಮುಖಾಂತರವಾಗಿ ಲೋಟನನ್ನು ತನ್ನ ಕುಟುಂಬವನ್ನು ತಪ್ಪಿಸೋದಕ್ಕೆ ಅದು ಅವಕಾಶವಾಗುತ್ತೆ. ಅದೇ ರೀತಿಯಾಗಿ ನಾನು ನೀವು ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಇಡೀ ದೇಶವೆಲ್ಲ ಮನೆ ತಿರುಗದೆ ಹೋಗಬಹುದು, ದೇಶದಲ್ಲಿರುವಂಥವರೆಲ್ಲ ಒಳ್ಳೆಯವರಾಗದೆ ಹೋಗಬಹುದು, ದೇಶವೆಲ್ಲ ತಪ್ಪಿಸಲ್ಪಡದೆ ಹೋಗಬಹುದು. ಆದರೆ ಯಾರೋ ಒಬ್ಬರು ಒಳ್ಳೆಯವರಾಗೇ ಆಗ್ತಾರೆ, ಯಾರೋ ಒಬ್ಬರು ಮನೆ ತಿರುಗ್ತಾರೆ, ಯಾರೋ ಒಬ್ಬ ನೀತಿವಂತ ತಪ್ಪಿಸಲ್ಪಟ್ಟೇ ಬರ್ತಾನೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕಂತಂದರೆ ದೇಶಕ್ಕೋಸ್ಕರವಾಗಿ ಎಲ್ಲ ಜನಗಳಿಗೋಸ್ಕರವಾಗಿ ನಾನು ನೀವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಅಯ್ಯೋ ನಾನು ಪ್ರಾರ್ಥನೆ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ಅಂದ್ಕೊಳ್ಬಾರ್ದು. ನೀನು ಪ್ರಾರ್ಥನೆ ಮಾಡೋದ್ರಿಂದ ಏನಾದರೂ ಆಗೇ ಆಗುತ್ತೆ. ಹಲ್ಲೆಲೂಯ. ನೀವು ಪ್ರಾರ್ಥನೆ ಮಾಡೋದ್ರಿಂದ ಏನು ಆಗೋದಿಲ್ಲ ಅಂತ ಯಾವುದು ಸಹ ಅಂದ್ಕೊಳ್ಬಾರ್ದು. ನಾವು ಪ್ರಾರ್ಥನೆ ಮಾಡೋದ್ರಿಂದ ಏನಾದರೂ ಆಗೇ ಆಗುತ್ತೆ. ಒಬ್ಬ ಲೋಟ ತಪ್ಪಿಸಲ್ಪಟ್ಟೇ ಬರ್ತಾನೆ. ಹಲ್ಲೆಲೂಯ. ನಿಮಗದು ಕಾಣಿಸದೇ ಹೋಗಬಹುದು, ಆದರೆ ನಾಳೆ ಒಂದು ದಿವಸ ನೀವು ದೇವರಾಜ್ಯಕ್ಕೆ ಹೋಗುವಾಗ ದೇವರು ನಿಮಗೆಲ್ಲ ತೋರಿಸ್ತಾರೆ. ನನ್ನ ಮಗನೇ, ನನ್ನ ಮಗಳೇ, ನೀನು ಮಾಡಿದಂಥ ಪ್ರಾರ್ಥನೆಗಳಿಂದ ಎಷ್ಟೆಲ್ಲ ಕಾರ್ಯಗಳನ್ನು ನಾನು ಮಾಡಿದ್ದೀನಿ ನೋಡು ಅಂತ ಹೇಳುವಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಅಯ್ಯೋ ದೇವರೇ, ನಾನು ಪ್ರಾರ್ಥನೆ ಮಾಡಿದ್ರೆ ಏನೂ ಆಗಲ್ಲ ಅಂತ ಅನ್ಕೊಳ್ತಾ ಇದ್ದೆ ಸ್ವಾಮಿ, ಅದು ಇಷ್ಟೆಲ್ಲ ಆಗಿದೆಯಾ ಅಂತ ನೀವೇ ಆಶ್ಚರ್ಯ ಪಡೋ ಹಾಗೆ ದೇವರ ಕಾರ್ಯಗಳು ಮಾಡಿರ್ತಾರೆ. ಪ್ರಾರ್ಥನೆ ವ್ಯರ್ಥವಾಗಿ ಹೋಗೋದಿಲ್ಲ. ಆಗ ವಿಶ್ವಾಸಿಗಳಾಗಿ ನಾವು ಯಾವ ಸೇವೆ ಮಾಡ್ಬೋದು? ವಿಶ್ವಾಸಿಗಳಾಗಿ ಪ್ರಾರ್ಥನೆ ಸೇವೆಯನ್ನು ನಾವು ಮಾಡಬಹುದು. ಹಲ್ಲೆಲೂಯ. ಆದರೆ ಅನೇಕರ ಸಮಸ್ಯೆ ಏನಂತಂದರೆ ಅವ್ರು ಮಾಡೋ ಪ್ರಾರ್ಥನೆ ಎಲ್ಲ ಕೇವಲ ಅವರನ್ನು ಸುತ್ತುವರೆದು ಮಾತ್ರ ಇರುತ್ತೆ. ಹಂಗಂತಂದರೆ ದೇವರೇ ನನ್ನನ್ನು ಕಾಪಾಡು, ದೇವರೇ ನನ್ನ ಗಂಡನ ಕಾಪಾಡು, ದೇವರೇ ನನ್ನ ಮಕ್ಕಳನ್ನ ಕಾಪಾಡು, ದೇವರೇ ನನ್ನ ಮೊಮ್ಮಕ್ಕಳನ್ನ ಕಾಪಾಡು, ದೇವರೇ ನಮಗೆ ಆರೋಗ್ಯ ಕೊಡು, ನಮ್ಮನ್ನು ಕಾಯ್ದು ಕಾಪಾಡು, ನಾವು ಮಾಡೋ ಕೆಲಸನ ಆಶೀರ್ವಾದ ಮಾಡು, ದೇವರೇ ನಮ್ಗೆ ಸಮಾಧಾನ ಕೊಡು, ಭದ್ರತೆ ಕೊಡು. ಹಿಂಗೆ ಅವರು, ಅವ್ರ ಕುಟುಂಬ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಜನಗಳು ಇಷ್ಟನ್ನು ಮಾತ್ರ ಅನೇಕರ ಪ್ರಾರ್ಥನೆ ಸುತ್ತುವರೆದಿರುತ್ತೆ. ಆ ಎಲ್ಲೇನ ಮೀರಿ ಅವ್ರ ಆಚೆ ಹೋಗೋದೇ ಇಲ್ಲ. ಅಂದರೆ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ, ಅವ್ರ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು ಅಂತಲ್ಲ, ಆದರೆ ಅಷ್ಟಕ್ಕೋಸ್ಕರವಾಗಿ ಮಾತ್ರನೇ ನಾನು ನೀವು ಪ್ರಾರ್ಥನೆ ಮಾಡುವಂಥವ್ರನ್ನಾಗಿ ಇರಬಾರದು. ಇವಾಗ ನಿಮಗೇನು ಅನಿಸುತ್ತೆ? ಈಗ ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮೊಮ್ಮಕ್ಕಳ ಬಗ್ಗೆ, ನಿಮಗೆ ಸಂಬಂಧಪಟ್ಟಿರುವಂಥ ಕಾರ್ಯಗಳ ಬಗ್ಗೆ ಅಕ್ಕರೆ ಇದ್ದೇ ಇರುತ್ತೆ, ಚಿಂತೆ ಯೋಚನೆಗಳು ಇದ್ದೇ ಇರುತ್ತೆ. ಈಗ ದೇವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ದೇವ್ರಿಗೂ ನಿಮ್ಮ ಥರನೇ ನಿಮ್ಮ ಬಗ್ಗೆ ಮಾತ್ರ, ನಿಮ್ಮ ಕುಟುಂಬದ ಬಗ್ಗೆ ಮಾತ್ರ, ನಿಮ್ಮ ಸುತ್ತಮುತ್ತ ಇರುವಂಥ ಕಾರ್ಯಗಳ ಬಗ್ಗೆ ಮಾತ್ರ ದೇವರಿಗೆ ಚಿಂತೆ ಇರುತ್ತಾ? ಇಲ್ಲ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಜನಗಳ ಬಗ್ಗೆ ದೇವ್ರಿಗೆ ಚಿಂತೆ ಇರುತ್ತಾ? ನಿಮಗೆ ನಿಮ್ಮ ಬಗ್ಗೆ, ನಿಮಗೆ ಸಂಬಂಧಪಟ್ಟದ್ರ ಬಗ್ಗೆ ಮಾತ್ರ ಚಿಂತೆ ಇರುತ್ತೆ. ದೇವರಿಗೆ ಎಲ್ಲ ಜನಗಳ ಬಗ್ಗೆ ಚಿಂತೆ ಇರುತ್ತೆ. ಆಗ ನೀವು ನಿಮಗೆ ಸಂಬಂಧಪಟ್ಟಂಥ ಕಾರ್ಯಗಳಿಗೆ ಮಾತ್ರನೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಮನಸ್ಸನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ಆದರೆ ನೀವು ಎಲ್ಲ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ದೇವರ ಮನಸ್ಸನ್ನು ನೋಡ್ತಾ ಇದ್ದೀರಾ. ನೀವು ನಿಮಗೆ ಸಂಬಂಧಪಟ್ಟದ್ದಕ್ಕೆ ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದರೆ ನೀವು ನಿಮಗೆ ಸೇವೆ ಮಾಡ್ಕೊಳ್ತಾ ಇದ್ದೀರಾ. ಆದರೆ ನೀವು ಎಲ್ಲ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ದೇವರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀರಾ. ಹಲ್ಲೆಲೂಯ. ಆಗ ನೀವು ಮತ್ತೆ ನಿಮಗೆ ಸಂಬಂಧಪಟ್ಟದ್ರ ಬಗ್ಗೆ ಮಾತ್ರ ಚಿಂತೆಯಿಂದ ಇರ್ತೀರಾ. ಆದರೆ ದೇವರು ನಿಮ್ಮ ರೀತಿಯಾಗಿ ಇಲ್ಲ. ದೇವರಿಗೆ ಎಲ್ಲರ ಬಗ್ಗೆ ಚಿಂತೆ ಇದೆ. ಆಗ ನೀವೇನಾಗಬೇಕು? ದೇವರಂತ ಆಗಬೇಕು. ಕೇವಲ ನಿಮ್ಮ ಬಗ್ಗೆ ಮಾತ್ರ ಚಿಂತೆ ಮಾಡಿಕೊಂಡು ನಿಮಗೆ ಸಂಬಂಧಪಟ್ಟಂಥ ಕಾರ್ಯಗಳಿಗೋಸ್ಕರವಾಗಿ ಮಾತ್ರ ಪ್ರಾರ್ಥನೆ ಮಾಡುವಂಥವರಾಗಿ ಅಲ್ಲ, ದೇವರ ಚಿಂತೆ ಉಳ್ಳವರಾಗಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಮನಸ್ಸು ನಿಮ್ಮಲ್ಲಿರಬೇಕು. ಅದು ದೇವರಿಗೋಸ್ಕರ ನಾವು ಮಾಡಬಹುದಾದಂಥ ಸೇವೆ, ಪ್ರಾರ್ಥನೆ ಮೂಲಕವಾಗಿ. ಆಗ ನೀವು ಇವತ್ತು ಯೋಚನೆ ಮಾಡಿ, ನಿಮ್ಮ ಪ್ರಾರ್ಥನೆಯಿಂದ ನೀವು ನಿಮಗೆ ಮಾತ್ರ ಸೇವೆ ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆ ಮೂಲಕ ದೇವರಿಗೋಸ್ಕರ ಸೇವೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. ನಿಮ್ಮ ಪ್ರಾರ್ಥನೆ ಕೇವಲ ನಿಮಗೆ ಸಂಬಂಧಪಟ್ಟದ್ರಿಗೆ ಮಾತ್ರವಾಗಿದ್ದರೆ ನೀವು ನಿಮಗೆ ಸೇವೆ ಮಾಡ್ಕೊಳ್ತಾ ಇದ್ದೀರಾ. ಆದರೆ ನಿಮ್ಮ ಪ್ರಾರ್ಥನೆ ಎಲ್ಲ ಜನಗಳಿಗಾಗಿ ಇದ್ದರೆ ನೀವು ದೇವರ ಸೇವೆ ಮಾಡ್ತಾ ಇದ್ದೀರಾ. ಹಲ್ಲೆಲೂಯ. ಆಗ ನಾನು ನೀವು ಏನು ಮಾಡಬಹುದು? ನಾನು ನೀವು ವಿಶ್ವಾಸಿಗಳಾಗಿ ಪ್ರಾರ್ಥನೆಯ ಸೇವೆಯನ್ನು ಮಾಡಬಹುದು. ಆ ಸೇವೆಯನ್ನು ಯಾವ ರೀತಿಯಾಗಿ ಮಾಡೋದು? ಆ ಸೇವೆಯನ್ನು ಎಲ್ಲ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ನಾವು ಮಾಡಬಹುದು. ಹಲ್ಲೆಲೂಯ. ಆಗ ಏನೆಲ್ಲಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೋದು? ಜಗತ್ತಿನಾದ್ಯಂತ ಇರುವಂಥ ಎಲ್ಲ ದೇಶಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ನಾವು ಸುತ್ತಮುತ್ತ ಇರುವಂಥ ಪ್ರಾಂತ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ.
ಅದು ದೇವರಿಗೆ ಅತಿ ಪ್ರಿಯವಾಗಿರುತ್ತೆ. ಆಗ ನೀವು ಪ್ರಾರ್ಥನೆ ಮೂಲಕ ದೇವರ ಸೇವೆ ಮಾಡುವಂಥವರಾಗಿ ಇರ್ತೀರ. ಹಲ್ಲೆಲೂಯಾ. 1 ತಿಮೋಥಿ 2ನೇ ಅಧ್ಯಾಯ ವಾಕ್ಯಗಳು 1-3 ನಾವು ಓದಿ ನೋಡೋಣ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ದೇವರ ವಾಕ್ಯದಲ್ಲಿ ನಮಗೆ ಹೇಳೋದೇನಂತಂದರೆ, ಮೊದಲನೇ ವಾಕ್ಯದಲ್ಲಿ ಎಲ್ಲದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತಂತಂದರೆ, ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಮೊದಲು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮೊಮ್ಮಕ್ಕಳಿಗೋಸ್ಕರ, ನಿಮ್ಮ ಮನೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ವಾಕ್ಯ ಇಲ್ಲ. ದೇವ್ರ ವಾಕ್ಯ ಹೇಳೋದೇನು? ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಎಲ್ಲರಿಗೋಸ್ಕರ. ಆದರೆ ನೀವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೀರ? ನಮಗೋಸ್ಕರ. ದೇವ್ರ ವಾಕ್ಯ ಹೇಳೋದು ಎಲ್ಲರಿಗೋಸ್ಕರ. ಆಗ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಮತ್ತು ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ನಾವು ಅರಸರುಗಳಿಗಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಅರಸರುಗಳಿಗೂ ಅಧಿಕಾರಿಗಳಿಗೂ ನಮ್ಮ ಮೇಲೆ ಏನಿದೆ? ನಮ್ಮ ಮೇಲೆ ಅಧಿಕಾರ ಇದೆ. ಆಗ ಅವ್ರು ಕೈಗೊಳ್ಳುವಂಥ ತೀರ್ಮಾನದಿಂದ ನಮ್ಮ ಬದುಕು ಅದು ಪ್ರಭಾವಿತವಾಗಿರುತ್ತೆ. ಅವ್ರು ಚೆನ್ನಾಗಿ ಆಳ್ವಿಕೆ ಮಾಡಿದ್ರೆ ನಾವು ಸುಖ ಸಮಾಧಾನದಿಂದ ಇರ್ತೀವಿ. ಆದರೆ ಅವರು ನಮಗೆ ವಿರುದ್ಧವಾಗಿ ಆಳ್ವಿಕೆ ಮಾಡಿದ್ರೆ ನಮಗೆ ಕಷ್ಟ ಸಮಸ್ಯೆಗಳು ಬರುತ್ತೆ. ಆದರೆ ಆ ರೀತಿಯಾಗಿ ಆಗ್ತೀರಾ, ಅವ್ರು ಒಳ್ಳೆ ಆಡಳಿತ ಮಾಡಿ ನಾವು ಸುಖವಾಗಿ ಸಂತೋಷದಿಂದ ಕರ್ತನಲ್ಲಿ ಭಕ್ತಿಯಿಂದ ಇರೋದಕ್ಕೆ ಅವಕಾಶ ಆಗೋ ಹಾಗೆ ಅವ್ರ ಮೇಲೆ ದೇವರ ಆಳ್ವಿಕೆ ಇರಲಿ, ಅವ್ರು ಒಳ್ಳೆ ಆಡಳಿತವನ್ನು ಮಾಡಲಿ ಅಂತ ನೀವು ಅರಸರುಗಳಿಗಾಗಿ, ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಅಂತ ದೇವರ ವಾಕ್ಯ ಹೇಳುತ್ತೆ. ಆದರೆ ನಾವೇನು ಮಾಡ್ತೇವೆ ಅಂತಂದರೆ, ಎಲ್ಲ ಅರಸರುಗಳನ್ನು, ಅಧಿಕಾರಿಗಳನ್ನ ಬೈಕೊಂಡು ಕೂತಿರ್ತೇವೆ, ಪ್ರಾರ್ಥನೆ ಮಾತ್ರ ಮಾಡೋದಿಲ್ಲ. ಅಯ್ಯೋ ಅವನು ಸರಿ ಇಲ್ಲ, ಅಯ್ಯೋ ಇವನು ಸರಿ ಇಲ್ಲ, ಅವನೆಷ್ಟು ಮೋಸ ಮಾಡಿದ್ದಾನೆ, ಇವನೆಷ್ಟು ದುಡ್ಡು ಸಂಪಾದನೆ ಮಾಡೋನೆ, ಅವನು ಕಳ್ಳ, ಇವನು ದಗ ವಂಚಕ ಅಂತ ಅಂದ್ಕೊಂಡು ಎಲ್ಲರನ್ನು ಬೈಕೊಂಡು ಕೂತಿರ್ತೀವಿ. ಆದರೆ ಪ್ರಾರ್ಥನೆ ಮಾತ್ರ ಮಾಡೋದಿಲ್ಲ. ಆದರೆ ಅವರಿಗೆ ನಿಮ್ಮ ಮೇಲೆ ಅಧಿಕಾರ ಇದೆ. ನೀವು ಯಾರು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೋ ಅವರಿಗೆ ನಿಮ್ಮ ಮೇಲೆ ಅಧಿಕಾರ ಇದೆ. ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರವರನ್ನು ಒಳ್ಳೆಯದಾಗುವ ರೀತಿಯಲ್ಲಿ ಅವ್ರನ್ನ ನಡೆಸೋದಕ್ಕೆ ಸಾಧ್ಯ. ನೀವು ಪ್ರಾರ್ಥನೆ ಮಾಡಿದ್ರೆ ಬೈಕೊಂಡು ಕೂತಿದ್ರೆ ಅವ್ನು ಕೆಟ್ಟವನಾಗಿಯೇ ಇರ್ತಾನೆ, ಇನ್ನೂ ಕೆಟ್ಟವನಾಗ್ತಾನೆ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು? ಅಧಿಕಾರಿಗಳಿಗೋಸ್ಕರವಾಗಿ, ಅರಸರುಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ನಮ್ಮ ದೇಶದ ಪ್ರಧಾನಿಗೋಸ್ಕರವಾಗಿ, ಕೇಂದ್ರ ಸರ್ಕಾರದ ಸಚಿವರುಗಳಿಗೋಸ್ಕರವಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೋಸ್ಕರವಾಗಿ, ನಮ್ಮ ರಾಜ್ಯದ ಸಚಿವರುಗಳಿಗೋಸ್ಕರವಾಗಿ, MLAಗಳಿಗೋಸ್ಕರವಾಗಿ, MP ಗಳಿಗೋಸ್ಕರವಾಗಿ, ಎಲ್ಲ ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತು ಈ ರೀತಿಯಾಗಿ 3ನೇ ವಾಕ್ಯ ಏನು ಹೇಳುತ್ತಂತಂದರೆ, ಹಾಗೆ ಮಾಡುವುದು. ಯಾವ ಥರ ಮಾಡೋದು? ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಎಲ್ಲ ಅರಸರುಗಳಿಗೂ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿ ಇದೆ. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆಯಾದ ಕೆಲಸ ಯಾವುದು? ನಿಮಗೋಸ್ಕರ ಮಾತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ಹಲ್ಲೆಲೂಯಾ ಸ್ತೋತ್ರ ಅಂತ ಬದುಕೋದಲ್ಲ. ಎಲ್ಲ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲ ಅರಸುಗಳಿಗೂ ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥದ್ದು ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಹಲ್ಲೆಲೂಯಾ. ಆಗ ಇವಾಗ ನೀವು ಹೇಳಿ, ದೇವರಿಗೆ ಮೆಚ್ಚುಗೆ ಆಗೋ ಥರ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಮೆಚ್ಚುಗೆ ಆಗೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀರಾ? ಇಲ್ಲ ದೇವರಿಗೆ ಇಷ್ಟ ಆಗದಿರೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೀರಾ? ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತಂದರೆ ಎಲ್ಲ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಎಲ್ಲ ಅಧಿಕಾರಿಗಳಿಗೋಸ್ಕರವಾಗಿ, ಅರಸರುಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಆದರೆ ನೀವು ಕೇವಲ ನಿಮ್ಮ ಮನೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ, ಯಾರಿಗೆ ಪ್ರಾರ್ಥನೆ ಮಾಡಿದ್ರೆ ನನಗೇನು ಬರುತ್ತೆ, ಯಾರಿಗೋ ಪ್ರಾರ್ಥನೆ ಮಾಡೋಣ ಎಲ್ಲ ಸರೋಗ್ಬಿಡ್ತಾರಾ? ಯಾರು ಯಾವನೇ ಸರೋಗಲ್ಲ. ದೇವರೇ ನನ್ನ ಕಾಪಾಡಪ್ಪ, ನನ್ನ ಆಶೀರ್ವಾದ ಮಾಡಪ್ಪ ಅನ್ಕೊಂಡು ಸುಮ್ಮನಿರ್ತಾರೆ ಅಂತಂತಂದರೆ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ಕೆಲಸವನ್ನು ನೀವು ಮಾಡ್ತಾ ಇಲ್ಲ ಅಂತ ಅರ್ಥ. ಆಗ ವಿಶ್ವಾಸಿಗಳಾಗಿ ನಾವು ಕರ್ತನಿಗೆ ಯಾವ ಸೇವೆ ಮಾಡ್ಬೋದು? ಪ್ರಾರ್ಥನೆ ಸೇವೆಯನ್ನು ಮಾಡ್ಬೋದು. ಆದರೆ ಆ ಪ್ರಾರ್ಥನೆ ಕೇವಲ ನಮ್ಮನ್ನು ಸುತ್ತುವರೆದಿದ್ದರೆ ಪ್ರಯೋಜನ ಇಲ್ಲ. ನಮ್ಮ ಪ್ರಾರ್ಥನೆ ಇಡೀ ಭೂಲೋಕವನ್ನೆಲ್ಲ ಸುತ್ತಿರಬೇಕು. ಹಲ್ಲೆಲೂಯಾ. ನೀವು ಯಾವತ್ತಾದರೂ ಒಂದು ದೇಶಕ್ಕೆ ಹೋದರೆ ನಿಮಗೊಂದು ಜ್ಞಾಪಕ ಬರಬೇಕು, ಈ ದೇಶಕ್ಕೋಸ್ಕರ ನಾನು ಒಂದು ದಿವಸ ಪ್ರಾರ್ಥನೆ ಮಾಡಿದ್ದೆ. ಇವತ್ತು ನಾವು ಸಭೆಯಲ್ಲಿ ಏನೆಲ್ಲ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ? ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ನಮ್ಮ ದೇಶಕ್ಕೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡ್ತೀವಿ. ಅಮೆರಿಕಾಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ವಿ. ನೀವು ಅಮೆರಿಕ ದೇಶಕ್ಕೆ ಯಾವ ಥರ ದೇವರು ನಿಮಗೆ ಕರ್ಕೊಂಡು ಹೋದರೆ, ಅಯ್ಯೋ ನಾನು ಅಮೆರಿಕ ದೇಶಕ್ಕೋಸ್ಕರ ಒಂದ್ಸಲ ಪ್ರಾರ್ಥನೆ ಮಾಡಿದ್ದೆ ಅಂತ ನಿಮ್ಗೆ ಜ್ಞಾಪನ ಬರಬೇಕು.
ಆಗ ನೀವು ಪ್ರಾರ್ಥನೆ ಮಾಡದಿರುವಂಥ ಯಾವ ವಿಷಯನೂ ಇರಬಾರ್ದು. ಎಲ್ಲ ದೇಶಗಳಿಗೋಸ್ಕರವಾಗಿ, ಎಲ್ಲ ಜನಗಳಿಗೋಸ್ಕರವಾಗಿ, ಎಲ್ಲ ಅಧಿಕಾರಿಗಳಿಗೋಸ್ಕರವಾಗಿ, ಸಕಲ ಜನಗಳಿಗಾಗಿ ಕರ್ತನ ಸನ್ನಿಧಿಯಲ್ಲಿ ನೀವು ವಿಜ್ಞಾಪನೆ ಮಾಡುವಂಥವರಾಗಿರಬೇಕು. ಆ ರೀತಿಯಾಗಿ ನೀವು ಮಾಡುವಾಗ ನೀವು ಕರ್ತನಿಗೆ ಸೇವೆ ಮಾಡ್ತಾ ಇದ್ದೀರ ಅಂತ ಅರ್ಥ. ಹಲ್ಲೆಲೂಯಾ. ಆಗ ಎಲ್ಲರಿಗೂ ಪ್ರಾರ್ಥನೆ ಮಾಡಿದ್ರೆ ನನಗೇನು ಬರುತ್ತೆ ಅಂದರೆ ನೀವು ಅನ್ಕೊಬೋದು. ಎಲ್ಲರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರೆ ಅದು ದೇವರಿಗೆ ಪ್ರಿಯವಾಗಿರುತ್ತೆ. ಅದೇ ನೀವು ದೇವರಿಗೋಸ್ಕರ ಮಾಡೋ ಸೇವೆ. ಸೇವೆ ಅಂದರೆ ಇನ್ನೊಬ್ಬರಿಗೆ ನಾವು ಮಾಡೋದು, ನಮಗೋಸ್ಕರ ಮಾಡ್ಕೊಳ್ಳೋದಲ್ಲ. ಆಗ ಪ್ರಾರ್ಥನೆಯಲ್ಲಿ ನಾವು ಸೇವೆ ಮಾಡಬೇಕಂದ್ರೆ ಇತರರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಅದು ಸೇವೆ. ಪ್ರಾರ್ಥನೆ ನನಗೋಸ್ಕರವಾಗಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಸೇವೆ ಆಗೋದಿಲ್ಲ, ಅದು ನಿಮ್ಮ ಸ್ವಂತಕ್ಕೆ ಆಗುತ್ತೆ ಅಷ್ಟೇ. ಆಗ ನಾನು ನೀವೇನು ಮಾಡಬೇಕು? ಪ್ರಾರ್ಥನೆ ಸೇವೆಯನ್ನು ಕರ್ತನೆಗೋಸ್ಕರವಾಗಿ ಮಾಡಬೇಕು. ಇವತ್ತು ನೀವು ಅದನ್ನು ಮಾಡ್ತಾ ಇದ್ದೀರಾ? ನೀವು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡಿದ್ರೆ ಏನೆಲ್ಲ ಕಾರ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀರಾ? ನಾವು ಸಭೆಯಾಗಿ ಕೂಡಿ ಬರುವಾಗ ದೇಶಕ್ಕೋಸ್ಕರವಾಗಿ ಮಾಡ್ತೀವಿ, ಬೇರೆ ದೇಶಗಳಿಗೋಸ್ಕರ ಮಾಡ್ತೀವಿ, ಬೇರೆ ರಾಜ್ಯಗಳಿಗಾಗಿ ಮಾಡ್ತೀವಿ, ಬೇರೆ ತಾಲೂಕುಗಳಿಗೋಸ್ಕರವಾಗಿ ಮಾಡ್ತೀವಿ, ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ, ಬೇರೆ ಬೇರೆ ಭಾಷೆಗಳವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ, ದೇಶದಲ್ಲಿ ನಡೆಯುವಂಥ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. ಇದನ್ನೆಲ್ಲ ಯಾಕೆ ಮಾಡ್ತೀವಿ? ಇದನ್ನೆಲ್ಲ ನಾವು ಸಭೆಯಲ್ಲಿ ಮಾಡುವಾಗ ನೀವು ಅದನ್ನು ಕಂಡು ಅದನ್ನು ಕೇಳಿ ನಾವು ಸಹ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನೀವು ಸಹ ಆ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೆ, ನಿಮಗೆ ಕಲಿಯೋದಕ್ಕೆ ಅವಕಾಶವಾಗಲಿ ಅಂತ. ಒಂದು ಸಭೆಯಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕೇಳ್ತಾರೆ. ಅದನ್ನು ನೀವು ಇಲ್ಲಿ ಪ್ರಾರ್ಥನೆ ಮಾಡಿ ಸುಮ್ಮನೆ ಮನೆಗೆ ಹೋಗಿ ಯೇಸುವೇ ಸ್ತೋತ್ರ ಅಂತ ಇರಬೇಕನ್ನೋದಕ್ಕೋಸ್ಕರ ಅಲ್ಲ. ಇದರಿಂದ ನೀವು ಕಲಿತು ನೀವು ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಈ ರೀತಿ ಪ್ರಾರ್ಥನೆ ಮಾಡುವಂಥವ್ರುಗಳಾಗಿ ಇರಬೇಕು ಅನ್ನೋದಕ್ಕೋಸ್ಕರವಾಗಿ. ಆಗ ಏನು ಮಾಡ್ಬೇಕಂತಂದರೆ ನೀವು ಸಹ ಎಲ್ಲ ಮನುಷ್ಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಈ ರೀತಿ ಇದ್ರ ಮುಖಾಂತರ ನಾವು ದೇವರಿಗೆ ಸೇವೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಲ್ಲೆಲೂಯಾ. ಎಷ್ಟು ಜನ ಇನ್ಮೇಲೆ ಪ್ರಾರ್ಥನೆಯಲ್ಲಿ ನಾನು ದೇವರಿಗೆ ಸೇವೆ ಮಾಡ್ತೀನಿ ಅಂತ ಹೇಳ್ತೀರಾ? ಇಲ್ಲದ ಹೋಗಪ್ಪ ನನಗೋಸ್ಕರ ಮಾಡ್ಕೊತೀನಿ ಸಾಕು ಅಂತಂತೀರಾ? ಪ್ರಾರ್ಥನೆಯಲ್ಲಿ ನಾವು ಸೇವೆ ಮಾಡಬೇಕು, ಎಲ್ಲ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಮತ್ತು ಮೂರನೇದಾಗಿ ನಾವು ಯಾವ ಥರ ದೇವರಿಗೋಸ್ಕರ ಸೇವೆ ಮಾಡ್ಬೋದು ಅಂತಂತಂದರೆ, ಉಪವಾಸವಿದ್ದು ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ನಾವು ದೇವರಿಗೆ ಸೇವೆ ಮಾಡ್ಬೋದು. ಪ್ರಾರ್ಥನೆ ಮಾಡುವಾಗ ನಾವು ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ, ಅದು ಪ್ರಾರ್ಥನೆ ಮೂಲಕ ಸೇವೆ. ಅದನ್ನೇ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುತ್ತಾ ನಾವು ಕರ್ತನಿಗೆ ಸೇವೆಯನ್ನು ಮಾಡ್ಬೋದು. ಹಲ್ಲೆಲೂಯಾ. ನೀವೆಲ್ಲ ಅನೇಕ ಸರಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರ್ಬೋದು. ಆದರೆ ನೀವು ಅನೇಕ ಸರಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರ್ಬೋದು, ಆದರೆ ಯಾವ ಕಾರಣಕ್ಕೋಸ್ಕರವಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರ್ತೀರ? ಸಹಜವಾಗಿ ಜನಗಳೇನು ಮಾಡ್ತಾರೆ, ವಿಶ್ವಾಸಿಗಳು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡೋದೇ ತುಂಬ ಅಪರೂಪ, ಕೆಲವರೆಲ್ಲ. ಅದರಲ್ಲೂ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ರು ಕೂಡ ಅವ್ರು ಉಪವಾಸ ಇದ್ದು ಮಾಡೋ ಪ್ರಾರ್ಥನೆ ಎಲ್ಲ ತಮಗೋಸ್ಕರವಾಗಿ, ತಮಗೆ ಸಂಬಂಧಪಟ್ಟಂಥ ಕಾರ್ಯಗಳಿಗೋಸ್ಕರವಾಗಿ ಹೊರತು ಬೇರೆ ಏನಕ್ಕೋಸ್ಕರನೂ ಮಾಡಲ್ಲ. ಯಾರಾದರೂ ಒಂದು ಸೇವಕರು ಒಂದು 3 ದಿವಸ ದೇಶಕ್ಕೋಸ್ಕರ ಉಪವಾಸ ಇದ್ದು ಪ್ರೇಯರ್ ಮಾಡೋಣ ಬನ್ನಿ ಅಂತ ಏರ್ಪಾಡು ಮಾಡಿದ್ರೆ, ಅಲ್ಲೊಂದು ದಿವಸ ದೇಶಕ್ಕೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಣ ಬನ್ನಿ ಅಂತ ಕರೆದ್ರೆ, ಅಲ್ಲಿ ಇಲ್ಲಿ ಹೋಗಿ ದೇಶಕ್ಕೋಸ್ಕರ ಅಂತ ಉಪವಾಸ ಇದ್ದು 1 ದಿನನೋ 3 ದಿನನೋ ಪ್ರಾರ್ಥನೆ ಮಾಡಿ ಬರ್ತಾರೆ. ಆ ಪ್ರಾರ್ಥನೆಯಲ್ಲಿ ಇವ್ರ ಭಾವನೆ ಏನು ಅಂತಂದರೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬಂದರೆ ದೇವ್ರು ನನ್ನನ್ನು ಆಶೀರ್ವಾದ ಮಾಡ್ತಾರೆ ಅಂತ. ಅಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡಿ ಬಂದರೆ ದೇಶದಲ್ಲಿ ಏನಾದರೂ ದೇವರು ಒಳ್ಳೆ ಕಾರ್ಯ ಮಾಡ್ತಾರೆ ಅನ್ನೋ ಭಾವನೆ ಇರೋದಿಲ್ಲ. ನನಗೇನೋ ಬಾಧೆ ಇದೆ, ಅಲ್ಲಿ ಹೋಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಬಂದ್ಬಿಟ್ರೆ ದೇವರು ನನ್ನ ಆಶೀರ್ವಾದ ಮಾಡ್ತಾರೆ, ನನ್ನ ಬಿಡುಗಡೆ ಮಾಡ್ತಾರೆ. ಇವ್ರ ಸ್ವಂತ ಯೋಚನೆಗೋಸ್ಕರವಾಗಿನೇ ಅಲ್ಲಿ ಹೋಗ್ತಾರೆ. ಎಲ್ಲ ಚೆನ್ನಾಗಿದ್ರೆ ಮಾಡ್ಕೊಳ್ಳಿ, ನಾವಾಗೇನು ಮಾಡೋದು ಅಂತ ಮೇಲೆ ಹೇಳ್ತಾರೆ. ಆಗ ಉಪವಾಸ ಇದ್ದು ಅನೇಕರು ಪ್ರಾರ್ಥನೆ ಮಾಡ್ತಾರೆ. ಆದರೆ ಉಪವಾಸ ಪ್ರಾರ್ಥನೆ ಎಲ್ಲ ಅವ್ರಿಗೋಸ್ಕರವಾಗಿ ಮಾತ್ರನೇ, ಬೇರೆ ಏನಕ್ಕೋಸ್ಕರ ಇರೋದಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ಎಸ್ತೇರಳನ್ನು ಕಾಣ್ತೇವೆ. ಎಸ್ತೇರಳು 3 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾಳೆ. ಯಾರಿಗೋಸ್ಕರ ಎಸ್ತೇರಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡಲು? ದೇವರೇ ನನ್ನನ್ನು ಕಾಪಾಡಪ್ಪ, ನನಗೇನು ಆಗ್ತಿದ್ದಾಗ ನೋಡ್ಕೊಳ್ಳಪ್ಪ, ನನ್ನ ತಲೆ ಯಾರು ಎತ್ಬಿಡಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡಲು. ತನ್ನ ತಲೆ ಹೋಗೋದಕ್ಕೂ ಸಹ ನಾನು ಸಿದ್ಧ, ರಾಜನ ಮುಂದೆ ಹೋಗ್ತೇನೆ. ಒಂದು ನಾನು ಸಾಯ್ತೀನಿ, ಇಲ್ಲಾಂದರೆ ಎಲ್ಲರನ್ನು ಕಾಪಾಡ್ತೀನಿ ಅಂತ ಹೇಳಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು 3 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನು ಕೇಳ್ಕೊಂಡು ರಾಜನ ಮುಂದೆ ಹೋದ್ಲು. ಆಗ ತನ್ನ ಜನಗಳು ತಪ್ಪಿಸಲ್ಪಡೋದಕ್ಕೆ ಹೇಗಾದರೂ ಅವಕಾಶ ಆಗಬೇಕಂತ ಹೇಳಿ 3 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ. ರಾಜನ ಕಣ್ಣುಗಳಲ್ಲಿ ದಯೆ ದೊರಕಬೇಕು, ನನ್ನ ಜನಗಳ ವಿಷಯವಾಗಿ ಮಾತಾಡಿ ಅವರನ್ನು ತಪ್ಪಿಸೋದಕ್ಕೆ ನಮ್ಗೆ ಅದು ಅವಕಾಶ ಆಗಬೇಕು ಅಂತ 3 ದಿನ ಉಪವಾಸ ಇದ್ದು ತನ್ನ ಜನಗಳನ್ನು ತಪ್ಪಿಸೋದಕ್ಕೆ ದೇವರು ಸಹಾಯ ಮಾಡಲಿ ಅಂತ ಎಸ್ತೇರಳು ಪ್ರಾರ್ಥನೆ ಮಾಡ್ತಾಳೆ. ದೇವರ ವಾಕ್ಯದಲ್ಲಿ ನಾವು ನೆಹೆಮೀಯನನ್ನು ಕಾಣ್ತೀವಿ. ನೆಹೆಮೀಯ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾನೆ. ತನ್ನ ಪೂರ್ವಿಕರ ಪಟ್ಟಣ ಹಾಳಾಗಿ ಹೋಗಿದೆ, ನಾಶವಾಗಿ ಹೋಗಿದೆ ಅನ್ನೋದನ್ನು ಯಾರೋ ಬಂದು ಹೇಳುವಾಗ ಕಣ್ಣೀರು ಸುರಿಸಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾನೆ. ತಾನಿರೋದು ರಾಜನ ಹತ್ರ ಕೋಟೆಯಲ್ಲಿ ಆರಾಮ ಬರುತ್ತಾ ಇದ್ದಾನೆ. ಆದರೆ ತನಗೋಸ್ಕರವಾಗಿ ಉಪವಾಸ ಇದ್ದು ಕಣ್ಣೀರು ಸುರಿಸಿ ತನ್ನ ಪ್ರಾರ್ಥನೆ ಮಾಡಲಿಲ್ಲ. ತನ್ನ ಪೂರ್ವಿಕರಿದ್ದಂಥ ಪಟ್ಟಣ ಹಾಳಾಗಿ ಹೋಗಿರೋದು ಕೇಳಿ ಅದಕ್ಕೋಸ್ಕರವಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾನೆ. ದಾನಿಯೇಲ್ ಪ್ರಾರ್ಥನೆ ಮಾಡ್ತಾನೆ. ತಾನು 127 ಸಂಸ್ಥಾನಗಳಲ್ಲಿ ಮುಖ್ಯವಾದ ಅಧಿಕಾರಿ. ಆದರೆ ಅಂಥ ದಾನಿಯೇಲ್ ಉಪವಾಸ ಇದ್ದು 21 ದಿವಸ ಪ್ರಾರ್ಥನೆ ಮಾಡ್ತಾನೆ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ದ? ತನಗೋಸ್ಕರವಾಗಿ ಅಲ್ಲ,
ತನ್ನ ಜನಗಳಿಗೋಸ್ಕರವಾಗಿ, ಇಸ್ರಾಯೇಲ್ ಜನಗಳಿಗೋಸ್ಕರವಾಗಿ, ಆ ದೇಶಕ್ಕೋಸ್ಕರವಾಗಿ ತಾನು ಪ್ರಾರ್ಥನೆ ಮಾಡ್ತಾನೆ. ನಾವು ದೇವರ ವಾಕ್ಯದಲ್ಲಿ ಎಜ್ರನನ್ನು ಕಾಣ್ತೇವೆ. ಎಜ್ರ ಉಪವಾಸದಿಂದ ಇದು ಪ್ರಾರ್ಥನೆ ಮಾಡ್ತಾನೆ. ದೇವರನ್ನ ಆಸಕ್ತಿಯಿಂದ ಸೇವಿಸಿದಂಥ ಮನುಷ್ಯ ಎಜ್ರನಲ್ಲಿ ಯಾವ ಪಾಪ ಇರಲಿಲ್ಲ. ಆದರೆ ಸೆರೆಯಿಂದ ಬಂದಂಥ ಇಸ್ರಾಯೇಲ್ ಜನಗಳು ಅನೇಕ ವಿಧವಾದ ಪಾಪದಲ್ಲಿ ತೊಡಕೊಂಡಿದ್ರು. ಆ ಪಾಪಗಳ ಕ್ಷಮೆಗೋಸ್ಕರವಾಗಿ ದೇವರ ಹತ್ರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ಪ್ರಾರ್ಥನೆ ಮಾಡೋದಕ್ಕೆ ತನಗೆ ಯಾವುದೇ ಕಾರಣ ಇರಲಿಲ್ಲ. ಸೆರೆಯಿಂದ ಹಿಂತಿರುಗಿ ಬಂದವರಿಗೋಸ್ಕರ ಉಪವಾಸ ಇದ್ದು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾನೆ. ಆಗ ದೇವರ ವಾಕ್ಯದಲ್ಲಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದವರು ಅನೇಕರು ಇತರಗಳಿಗೋಸ್ಕರವಾಗಿ, ದೇಶದ ಜನಗಳಿಗೋಸ್ಕರವಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಆದರೆ ಇವತ್ತು ಅನೇಕ ವಿಶ್ವಾಸಿಗಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಎಲ್ಲ ಕೇವಲ ಅವರಿಗೋಸ್ಕರವಾಗಿ ಮಾತ್ರನೇ. ಹಂಗಂದ್ರೆ ತಮಗೋಸ್ಕರವಾಗಿ ಏನೋ ಒಂದು ಕಾರ್ಯಕ್ಕೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬಾರ್ದು ಅಂತಲ್ಲ, ಪ್ರಾರ್ಥನೆ ಮಾಡಬೇಕು. ಆದರೆ ಅವ್ರು ಮಾಡೋ ಒಂದು ಉಪವಾಸ ಪ್ರಾರ್ಥನೆ ಕೇವಲ ತಮಗೋಸ್ಕರವಾಗಿ ಮಾತ್ರವೇ ಆಗಿರಬಾರದು. ಇತರ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ಸಹ ಉಪವಾಸದಿಂದ ಇದ್ದು ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಅನೇಕರು ಎಷ್ಟೋ ಸಮಯ ಅಲ್ಲಿ ಒಂದು ಮೀಟಿಂಗ್ ಉಪವಾಸ ಪ್ರಾರ್ಥನೆ ದೇಶಕ್ಕೋಸ್ಕರ, ಇಲ್ಲಿ ಒಂದು ಉಪವಾಸ ಪ್ರಾರ್ಥನೆ ದೇಶಕ್ಕೋಸ್ಕರ ಅಂತ ಹೋಗಿ ಉಪವಾಸ ಇದ್ದು ಆ ಕೂಟಗಳಲ್ಲಿ ಭಾಗವಹಿಸಿ ಬಂದಿರ್ತಾರೆ. ಆದರೆ ಮನೆಯಲ್ಲಿ ದೇವರೇ ಇವತ್ತು ಒಂದು ದಿವಸ ನಾನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ, ನನ್ನ ದೇಶಕ್ಕೋಸ್ಕರವಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ ಅಂತ ಎಷ್ಟು ಜನ ಅವ್ರ ಮನೆಗಳಲ್ಲಿ ಅವರೊಬ್ಬರೇ ವೈಯಕ್ತಿಕವಾಗಿ ಉಪವಾಸದಿಂದ ಇದ್ದು ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರ್ತಾರೆ. ಎಷ್ಟು ಜನ ರಾಜ್ಯಕ್ಕೋಸ್ಕರವಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರ್ತಾರೆ? ತುಂಬ ಕಡಿಮೆ. ಆಗ ನೀವು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡಿ ದೇವರ ಸೇವೆ ಮಾಡಬಹುದು. ಆದರೆ ಅದು ಯಾವಾಗ? ಉಪವಾಸದಿಂದ ಇದ್ದು ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಆಶೀರ್ವಾದ ಮಾಡುವ ಅಂತ ಪ್ರಾರ್ಥನೆ ಮಾಡ್ಕೊಂಡಿರುವಾಗ ಅಲ್ಲ. ಅದು ನಮಗೋಸ್ಕರವಾಗಿ ಮಾತ್ರನೇ. ಅದು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡ್ತಾ ದೇವರಿಗೆ ಯಾವಾಗ ಸೇವೆ ಮಾಡ್ಬೋದು ಅಂತಂತಂದರೆ, ದೇಶಕ್ಕೋಸ್ಕರವಾಗಿ, ಎಲ್ಲ ಜನಗಳಿಗೋಸ್ಕರವಾಗಿ ನಾವು ಉಪವಾಸದಿಂದ ಇದ್ದು ದೇವರ ಸನ್ನಿಧಿಯಲ್ಲಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಾಗ, ಉಪವಾಸ ಪ್ರಾರ್ಥನೆ ಮೂಲಕವಾಗಿ ನಾವು ದೇವರ ಸೇವೆಯನ್ನು ಮಾಡಬಹುದು. ಹಲ್ಲೆಲೂಯಾ. ಆಗ ನೀವು ಉಪವಾಸ ಪ್ರಾರ್ಥನೆ ಮೂಲಕವಾಗಿ ದೇವರ ಸೇವೆಯನ್ನು ಮಾಡಬಹುದು. ಆದರೆ ಅದು ನಮಗೋಸ್ಕರವಾಗಿ ಅಂತಲ್ಲ, ಎಲ್ಲ ಜನಗಳಿಗೋಸ್ಕರವಾಗಿ ನಾವು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಅದನ್ನು ನೀವು ಮಾಡಬೇಕು. ಇನ್ನು ನಾವೇನೆಲ್ಲ ಸೇವೆಗಳನ್ನು ಮಾಡಬಹುದು ದೇವರಿಗೋಸ್ಕರವಾಗಿ? ಒಂದು ವೇಳೆ ಸಭೆಯಾಗಿ ನಮ್ಮನ್ನು ಕೂಡಿಸಿರುವಾಗ ಸಭೆಯಲ್ಲಿ ಏನೆಲ್ಲ ದೇವರಿಗೋಸ್ಕರವಾಗಿ ನಾವು ಕಾರ್ಯ ಮಾಡೋದಕ್ಕೆ ಅವಕಾಶ ಆಗುತ್ತೋ ಅದೆಲ್ಲ ನಾವು ದೇವರಿಗೋಸ್ಕರ ಮಾಡುವಂಥ ಸೇವೆ. ಒಂದು ವೇಳೆ ನಮಗೆ ಚೆನ್ನಾಗಿ ಹಾಡಾಡೋದಕ್ಕೆ ಬರ್ಬೋದು. ನಾನು ನಿಂತು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ತೀನಿ ಈ ಥರಗಳ ಮುಂದೆಗಡೆಯಿಲ್ಲ ಅಂತಂತಂದರೆ ಅದು ದೇವರಿಗೋಸ್ಕರ ನಾನು ಮಾಡುವಂಥ ಒಂದು ಸೇವೆ. ಒಂದು ವೇಳೆ ನಮಗೆ ಕೀಬೋರ್ಡ್ ಆಗಿರ್ಬೋದು, ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಅದನ್ನು ಬಾರಿಸೋದಕ್ಕೆ ನಮಗೆ ಬರುತ್ತೆ ಅಂತಂದರೆ ಅದನ್ನು ಬಾರಿಸ್ತಾ ಆರಾಧನೆಯಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತಂದರೆ ಅದು ನಾವು ದೇವರಿಗೋಸ್ಕರ ಮಾಡುವಂಥ ಒಂದು ಸೇವೆ. ಅದೇ ರೀತಿಯಾಗಿ ಸಭೆಯಲ್ಲಿ ಒಂದೆರಡು ಕಾರ್ಯ ಇಂಥ ವಿಷಯಕ್ಕೆ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಜನಗಳನ್ನು ಪ್ರಾರ್ಥನೆಯಲ್ಲಿ ನಡೆಸೋದಕ್ಕೆ ನಾವು ಮುಂದೆ ಬರ್ತೀವಿ ಅಂತಂತಂದರೆ ಅದು ನಾವು ದೇವರಿಗೋಸ್ಕರ ಮಾಡುವಂಥ ಒಂದು ಸೇವೆ. ಒಂದು ವೇಳೆ ಕೆಲವೊಂದು ಸಮಯ ದೇವರು ನಮಗೆ ಸ್ವಲ್ಪ ಹೊತ್ತು ವಾಕ್ಯ ಸಂದೇಶವನ್ನು ಮಾತನಾಡೋದಕ್ಕೆ ಅಂತ ಅವಕಾಶ ಕೊಡಿಸಿ ನಾವು ವಾಕ್ಯ ಸಂದೇಶವನ್ನು ದೇವರು ನಮಗೆ ಕೊಟ್ಟಂಥ ಆಲೋಚನೆ ಪ್ರಕಾರ ಮಾತಾಡ್ತೇವೆ ಅಂತಂತಂದರೆ ಅದು ನಾವು ದೇವರಿಗೋಸ್ಕರ ಮಾಡುವಂಥ ಸೇವೆ. ಆ ರೀತಿ ಸಭೆಯಾಗಿ ನಾವು ಕೂಡಿ ಬರುವಾಗ ನಾವು ಏನೇ ಸೇವೆ ಮಾಡೋದಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟರು ಕೂಡ ಅದನ್ನು ನಾವು ಮಾಡುವಾಗ ಅದರ ಮೂಲಕ ನಾವು ದೇವರಿಗೋಸ್ಕರವಾಗಿ ಸೇವೆಯನ್ನು ಮಾಡುವಂಥವರಾಗಿರುತ್ತೇವೆ. ಅದರಿಂದ ನಾವು ಸಭೆಯಲ್ಲಿ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶಗಳು ಸಿಗುವಾಗ, ದೇವರು ನಮಗೆ ಅವಕಾಶಗಳನ್ನು ಕೊಡುವಾಗ ಅದನ್ನು ಪೂರ್ಣಾಸಕ್ತಿಯಿಂದ ನಾವು ಮಾಡುವಂಥವರಾಗಿರಬೇಕು. ಕಾರಣ ಅದು ನಾವು ದೇವರಿಗೆ ಮಾಡುವಂಥ ಸೇವೆಯಾಗಿರುತ್ತೆ. ಹಲ್ಲೆಲೂಯಾ. ಆದರೆ ಹಾಡಾಡೋದು, ಮ್ಯೂಸಿಕ್ ಬಾರಿಸೋದು, ಪ್ರಾರ್ಥನೆ ನಡೆಸೋದು, ವಾಕ್ಯ ಮಾತಾಡೋದು ಇದು ಮಾತ್ರ ಸಭೆಯಲ್ಲಿ ನಾವು ಮಾಡಬಹುದಾದ ಸೇವೆ ಅಂತ ಅರ್ಥ ಅಲ್ಲ. ಇನ್ನು ಬೇರೆ ಸಭೆಯಲ್ಲಿ ದೇವರಿಗೋಸ್ಕರ ನಾವು ಮಾಡಬಹುದಾದ ಸೇವೆಗಳು ಕೂಡ ಇರುತ್ತೆ. ಏನು ಅಂತಂದರೆ, ಒಂದು ವೇಳೆ ಅಕಸ್ಮಾತ್ ಏನೋ ಒಂದು ವಿಶೇಷ ಸಂದರ್ಭ, ಒಂದು ವಿಶೇಷ ಪ್ರಾರ್ಥನೆ ಮಾಡಿ ಬರೋಂಥವ್ರಿಗೆಲ್ಲ ಊಟ ಹಾಕುವಂಥ ಒಂದು ಸಂದರ್ಭ, ಆಗ ನನಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ನಾನು ಬಂದು ಬೆಳಗ್ಗೆನೇ ಕೂತ್ಕೊಂಡು ತರಕಾರಿ ಎಲ್ಲ ಕತ್ತರಿಸಿ ಸಾಂಬಾರು ಮಾಡಿ, ಅನ್ನ ಮಾಡಿ, ಪಲ್ಯ ಮಾಡಿ ಎಲ್ಲ ಮಾಡಿದೆ ಅಂತ ಅಂದ್ಕೊಳ್ಳಿ. ಅದು ಏನು? ಅದು ಕರ್ತನಿಗೋಸ್ಕರ ಮಾಡುವಂಥ ಸೇವೆ. ಹಲ್ಲೆಲೂಯಾ. ಅದಕ್ಕೆ ಫಲವನ್ನು ದೇವರು ತಮ್ಮ ರಾಜ್ಯದಲ್ಲಿ ನಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ನಾವು ಈ ಥರ ಸಭೆಯ ಕೂಡಿ ಬರುವಾಗ ನಾವೆಲ್ಲರಿಗಿಂತ ಮುಂಚೆ ಒಂದು ಸ್ವಲ್ಪ ಬಂದು ಒಂದು ಸ್ವಲ್ಪ ಕಸ ಗುಡಿಸಿ ಚಾಪೆ ಎಲ್ಲ ಹಾಕಿ ಚೇರೆಲ್ಲ ಹಾಕಿ ವ್ಯವಸ್ಥೆ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅದು ಏನು? ಅದು ಕರ್ತನಿಗೋಸ್ಕರ ಮಾಡುವಂಥ ಸೇವೆ. ಹಲ್ಲೆಲೂಯಾ. ಅದಕ್ಕೆ ಅವ್ರ ರಾಜ್ಯದಲ್ಲಿ ದೇವರು ನಮಗೆ ಫಲವನ್ನು ಕೊಡ್ತಾರೆ. ನನ್ನ ಮಗನೇ ಎಷ್ಟೋ ಸಾರಿ ನೀನು ಸಭೆಗೆ ಎಲ್ಲರಿಗಿಂತ ಮುಂಚೆನೇ ಬಂದು ಕಸ ಗುಡಿಸಿ ಚಾಪೆ ಹಾಕಿ ಚೇರು ಹಾಕಿದ್ಯಾ, ನನ್ನ ಆಲಯದಲ್ಲಿ ಜನಗಳು ಕೂಡಿ ಬಂದು ನನ್ನನ್ನು ಆರಾಧಿಸೋದಕ್ಕೆ ನೀನು ಎಷ್ಟೋ ನನಗೆ ಸಹಾಯ ಮಾಡಿದೀಯಾ ಅಂತ ಹೇಳಿ ಏರಳವಾದ ಫಲವನ್ನು ದೇವರ ರಾಜ್ಯದಲ್ಲಿ ನಮ್ಗೆ ಕೊಡ್ತಾರೆ. ಹಲ್ಲೆಲೂಯಾ.
ಆಗ ನಾವು ಸುಮ್ಮನೆ ಒಂದು ಹಾಡಾಡೋದು ಇಲ್ಲಾಂದರೆ ಪ್ರಾರ್ಥನೆ ಮಾಡೋದು ಮತ್ತೊಂದು ಅದೇ ಸಭೆಯಲ್ಲಿ ನಾವು ಮಾಡಬಹುದಾದ ಕರ್ತನ ಸೇವೆ ಅಂತ ಅಂದ್ಕೊಳ್ಬಾರ್ದು. ಒಂದು ಕಸ ಗುಡಿಸಿದ್ರು ಸಹ, ಒಂದು ಅಡುಗೆ ಮಾಡಿ ಹಾಕಿದ್ರು ಸಹ, ಒಂದು ಲೋಟ ನೀರು ಕೊಟ್ಟರು ಸಹ, ಏನೇ ಕರ್ತನ ಆಲಯದಲ್ಲಿ ಅವರಿಗೋಸ್ಕರ ನಾವು ಮಾಡಿದ್ರು ಸಹ ಅದು ಕರ್ತನ ಸೇವೆ ಆಗಿರುತ್ತೆ. ಅದಕ್ಕೆ ಅವ್ರ ರಾಜ್ಯದಲ್ಲಿ ದೇವರು ನಮಗೆ ಫಲವನ್ನು ಕೊಡ್ತಾರೆ. ಹಲ್ಲೆಲೂಯ. ಆಗ ನಾವು ಸಭೆಯಾಗಿ ಕೂಡಿ ಬರುವಾಗ ಯಾವುದೇ ಒಂದು ಕಾರ್ಯಕ್ಕೂ ಸಹ ನಾವು ಇಂತೈಗೆವಂಥವರಾಗಿರಬಾರ್ದು. ಅವಕಾಶ ಸಿಗುವಾಗ ಸಂತೋಷವಾಗಿ ಉತ್ಸಾಹದಿಂದ ನಾವು ಕರ್ತನ ಸೇವೆ ಅಂತ ಮಾಡುವಂಥವರಾಗಿ ಇರಬೇಕು. ಇಲ್ಲಿ ಮಾತ್ರ ಅಂತಲ್ಲ, ಕರ್ತನ ಸೇವೆ ಎಲ್ಲೆಲ್ಲ ನಡೆಯುತ್ತೋ ಅಲ್ಲೆಲ್ಲ ನಾವು ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಸಂತೋಷವಾಗಿ ಉತ್ಸಾಹದಿಂದ ನಾವು ಮಾಡಬೇಕು. ಕಾರಣ ನಾವು ಮಾಡೋದೆಲ್ಲ ದೇವರ ಸೇವೆಯಾಗಿ ಎಣಿಸಲ್ಪಡುತ್ತೆ. ಹಲ್ಲೆಲೂಯ. ಮತ್ತು ಇನ್ನೂ ಯಾವ ರೀತಿ ನಾವು ಸೇವೆ ಮಾಡ್ಬೋದು? ದೇವರು ನಮಗೆ ಕೊಡುವಂಥ ಹಣದ ಮೂಲಕವಾಗಿ ನಾವು ಕರ್ತನ ಸೇವೆಯನ್ನು ಮಾಡ್ಬೋದು. ದೇವರು ನಮಗೆ ಕೊಡುವಂಥ ಹಣದಲ್ಲಿ ಉದಾರವಾಗಿ ನಾವು ದೇವರ ಸೇವೆಗೋಸ್ಕರವಾಗಿ ಸಹಾಯ ಮಾಡುವಾಗ ನಾವು ಕರ್ತನ ಸೇವೆಯನ್ನು ಅದರ ಮುಖಾಂತರವಾಗಿ ಮಾಡುವಂಥವರಾಗಿರ್ತೇವೆ. ಅದೇ ರೀತಿಯಾಗಿ ಬಡವರು ಕಷ್ಟದಲ್ಲಿರುವಂಥವರಿಗೆ ನಾವು ಸಹಾಯವನ್ನು ಮಾಡುವಾಗ ನಾವು ದೇವರ ಸೇವೆ ಮಾಡುವಂಥವರಾಗಿರ್ತೀವಿ. ದೇವರ ವಾಕ್ಯ ಹೇಳುತ್ತೆ, ಬಡವನಿಗೆ ಸಾಲ ಕೊಡುವವನು ಯಾರಿಗೆ ಸಾಲವನ್ನು ಕೊಟ್ಟಂತಾಗುತ್ತೆ? ದೇವರಿಗೆ ಸಾಲವನ್ನು ಕೊಟ್ಟಂತಾಗುತ್ತೆ, ಯೆಹೋವನಿಗೆ ಸಾಲ ಕೊಟ್ಟಂತಾಗುತ್ತೆ. ಆಗ ನೀವೇನಾದ್ರು ದೇವರಿಗೆ ಸಾಲ ಕೊಡಬೇಕು ಅಂತ ಅಭಿಪ್ರಾಯ ಇದ್ದರೆ ಬಡವರಿಗೆ ಸಹಾಯ ಮಾಡಿ. ದೇವರಿಗೆ ಸಾಲ ಕೊಡ್ತೀವಿ ಅಂದರೆ ಅರ್ಥ ಏನು? ದೇವರು ಅದನ್ನು ಹಿಂತಿರುಗಿಸಿ ಕೊಟ್ಟೇ ಕೊಡ್ತಾರೆ. ಈ ಲೋಕದಲ್ಲೂ ಕೊಡ್ತಾರೆ, ಮುಂದಿನ ಲೋಕದಲ್ಲೂ ದೇವರು ಕೊಡ್ತಾರೆ. ಆಗ ಒಂದು ದೇವರು ನಮಗೆ ಕೊಡುವಂಥ ಹಣವನ್ನು ಉಪಯೋಗಿಸಿ ನಾವು ದೇವರ ಸೇವೆಗಳಿಗೆ ಉದಾರವಾಗಿ ಸಹಾಯವನ್ನು ಮಾಡುವುದರ ಮುಖಾಂತರ ಬಡವರಿಗೆ, ಕಷ್ಟದಲ್ಲಿರುವಂಥವರಿಗೆ, ಬಾಧಲಿರುವಂಥವರಿಗೆ, ಕೈಲಾಗದವರಿಗೆ ನಾವು ಉದಾರವಾಗಿ ಸಹಾಯ ಮಾಡುವುದರ ಮುಖಾಂತರವಾಗಿ ಕರ್ತನ ಸೇವೆಯನ್ನು ಮಾಡಬಹುದು. ಹಲ್ಲೆಲೂಯ. ಇನ್ನು ಯಾವ ರೀತಿಯೆಲ್ಲ ದೇವ್ರ ಸೇವೆ ಮಾಡೋದಕ್ಕೆ ನಮಗೆ ದೇವರ ಆಲೋಚನೆ ಕೊಡ್ತಾರೋ ಅವೆಲ್ಲಗಳ ಮುಖಾಂತರ ನಾವು ಕರ್ತನ ಸೇವೆಯನ್ನು ಮಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯ. ಆಗ ನಾನು ನೀವು ಯಾವುದರಲ್ಲಿ ನಂಬಿಗಸ್ತರಾಗಿರಬೇಕು? ನಾನು ನೀವು ದೇವರು ನಮಗೆ ಕೊಟ್ಟಿರುವಂಥ ಸೇವೆಯನ್ನು ನೆರವೇರಿಸುವುದರಲ್ಲಿ ನಂಬಿಗಸ್ತರಾಗಿ ಇರಬೇಕು. ಆಗ ನಿಮಗೆ ವಿಶ್ವಾಸಿಗಳಾಗಿ ಸೇವೆ ಅಂದರೆ ಸೇವಕರಿಗೆ ಸೇವೆ, ವಿಶ್ವಾಸಿಗಳೇನಿಲ್ಲ ಅಂತ ಅನೇಕರು ಅಂದ್ಕೊಂಡ್ಬಿಡ್ತಾರೆ. ಆದರೆ ಆ ರೀತಿಯಾಗೆಲ್ಲ ವಿಶ್ವಾಸಿಗಳಿಗೂ ಸಹ ಕರ್ತನ ರಾಜ್ಯದಲ್ಲಿ ಸೇವೆ ಇದೆ. ಆ ಸೇವೆ ಯಾವುದು? ಮೊದಲಾಗಿ ಸುವಾರ್ತೆಯನ್ನು ತಿಳಿಸಬೇಕಾಗಿರುವಂಥ ಸೇವೆ. ಎರಡನೇದಾಗಿ ಪ್ರಾರ್ಥನೆ ಮೂಲಕ ನಾವು ಮಾಡುವ ಸೇವೆ. ಮೂರನೇದಾಗಿ ಉಪವಾಸದಿಂದ ಇದ್ದು ನಾವು ಮಾಡುವಂಥ ಪ್ರಾರ್ಥನೆಯ ಮೂಲಕವಾದ ಸೇವೆ. ನಾಲ್ಕನೇದಾಗಿ ಸಭೆಯಲ್ಲಿ ಬೇರೆ ಯಾವುದೇ ಸೇವೆ ಸ್ಥಳಗಳಲ್ಲಿ ನಮಗೆ ಸಿಗುವಂಥ ಏನೇ ಒಂದು ಕಾರ್ಯವನ್ನು ನಾವು ಮಾಡುವಂಥದ್ದು ದೇವರಿಗೋಸ್ಕರ ಮಾಡುವಂಥ ಸೇವೆ. ದೇವರು ನಮಗೆ ಕೊಡುವಂಥ ಹಣವನ್ನು ಉಪಯೋಗಿಸಿ ನಾವು ಮಾಡುವಂಥದ್ದು ದೇವರಿಗೋಸ್ಕರವಾಗಿ ಮಾಡುವಂಥ ಸೇವೆ. ಇನ್ನು ಯಾವ ರೀತಿಯಾಗೆಲ್ಲ ದೇವರು ನಮಗೆ ದಾರಿ ತೋರಿಸ್ತಾರೋ ಆ ಎಲ್ಲದರ ಮುಖಾಂತರವಾಗಿಯೂ ಸಹ ನಾವು ಕರ್ತನ ಸೇವೆಯನ್ನು ಮಾಡುವಂಥಕ್ಕೆ ನಾವು ಆಸಕ್ತಿಯಿಂದ ಇರಬೇಕು. ಇವತ್ತು ನಾವು ಯೋಚನೆ ಮಾಡಿ ನೋಡೋಣ, ಯಾವ ರೀತಿಯಾಗಿ ನಾವಿದ್ದೇವೆ. ನಾನು ನೀವು ನಂಬಿಗಸ್ತರಾಗಿರಬೇಕು. ಯಾವುದರಲ್ಲಿ ನಂಬಿಗಸ್ತರಾಗಿರಬೇಕು? ನಾವು ಕರ್ತನ ಸೇವೆಯನ್ನು ನೆರವೇರಿಸುವುದರಲ್ಲಿ ನಂಬಿಗಸ್ತರಾಗಿರಬೇಕು. ನಾವು ಯಾವ ರೀತಿ ಜೀವಿಸ್ತಾ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಇದುವರೆಗೂ ನಾವು ಕೇಳಿದಂಥ ಯಾವ ಕಾರ್ಯಗಳನ್ನು ದೇವರಿಗೋಸ್ಕರವಾಗಿ ಮಾಡದೆ ನಾವು ಜೀವಿಸ್ತಾ ಇದ್ದರೆ, ಇನ್ನು ಮುಂದೆ ನಾವು ಆ ಕಾರ್ಯಗಳನ್ನು ಸರಿಪಡಿಸಿ ಕರ್ತನಿಗೋಸ್ಕರವಾಗಿ ನಾನು ಸಹ ಸೇವೆ ಮಾಡುವುದಕ್ಕಿದೆ, ನಾನು ಮಾಡುತ್ತೇನೆಂಬುದಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಕ್ರಿಸ್ತನ ಸುವಾರ್ತೆಯನ್ನು ಇತರಗಳಿಗೆ ನಾವು ತಿಳಿಯಪಡಿಸೋಣ. ಇತರಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಇತರಗಳಿಗೋಸ್ಕರವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ. ಸಭೆಯಲ್ಲಿ ಬೇರೆ ಯಾವುದೇ ಸೇವಾ ಸ್ಥಳಗಳಲ್ಲಿ ನಮಗೆ ಕರ್ತನಿಗೋಸ್ಕರವಾಗಿ ಮಾಡುವುದಕ್ಕೆ ಏನೇ ಅವಕಾಶ ಸಿಕ್ಕರೂ ಸಂತೋಷವಾಗಿ ಅದನ್ನು ಮಾಡೋಣ. ಅದರೊಟ್ಟಿಗೆ ದೇವರು ನಮಗೆ ಕೊಡುವಂಥ ಆದಾಯವನ್ನು ಉಪಯೋಗಿಸಿ ಕರ್ತನ ರಾಜ್ಯದ ಪ್ರಯೋಜನಕ್ಕಾಗಿಯೂ ಕಷ್ಟದಲ್ಲಿ ಬಡವರು ಬಾಧೆಗಳಲ್ಲಿ ಇರುವಂಥವರುಗಳಿಗೋಸ್ಕರವಾಗಿ ಸಹಾಯವನ್ನು ಮಾಡಿ ಅದರ ಮುಖಾಂತರವಾಗಿ ನಾವು ಸೇವೆಯನ್ನು ಮಾಡುವಂಥವರುಗಳಾಗಿ ಇರೋಣ. ದೇವರು ಯಾವ ರೀತಿಯಾಗೆಲ್ಲ ಅವರ ರಾಜ್ಯಕ್ಕಾಗಿ ನಾವು ಕೆಲಸವನ್ನು ಮಾಡಬಹುದೆನ್ನುವುದನ್ನು ನಮಗೆ ತೋರಿಸಿಕೊಡುತ್ತಾರೋ ಅದೆಲ್ಲವನ್ನು ನಾವು ಉತ್ಸಾಹದಿಂದ ಮಾಡೋಣ. ಒಂದು ದಿವಸ ಕರ್ತನ ರಾಜ್ಯದಲ್ಲಿ ಏರಳವಾದ ಫಲ ದೇವರು ನಮಗೆ ಕೊಡುತ್ತಾರೆ. ನಾನು ನೀವು ಕರ್ತನು ನಮಗೆ ಕೊಟ್ಟಿರುವಂಥ ಸೇವೆ ಮಾಡುವುದರಲ್ಲಿ ನಂಬಿಗಸ್ತರಾಗಿರೋಣ. ಒಂದು ವೇಳೆ ಇದುವರೆಗೂ ತಪ್ಪಿ ಹೋಗಿದ್ದರೆ ಇನ್ನು ಮುಂದೆ ಅವುಗಳನ್ನು ಸರಿಪಡಿಸೋಣ. ಒಂದು ವೇಳೆ ಇದುವರೆಗೂ ಅವುಗಳನ್ನು ಕೈಗೂಡಿ ನಡೆದಿದ್ದರೆ ಇನ್ನೂ ಸಹ ಕೈಗೂಡಿ ನಡೆಯುವುದಕ್ಕೆ ಕರ್ತನೇ ಸಹಾಯ ಮಾಡು ಎಂಬುದಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂಥ ಈ ಒಂದು ತಂದೆಯೇ ಬೆಳಗಿನ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ನಿಮ್ಮ ವಾಕ್ಯದನ್ನು ಈ ದಿವಸದಲ್ಲಿ ನಾವು ಧ್ಯಾನ ಮಾಡಿದ್ದೇವಲ್ಲ, ನಾವು ನಂಬಿಗಸ್ತರಾಗಿರಬೇಕೆಂಬುದಕ್ಕಾಗಿ ತಂದೆಯೇ, ನಾವು ನಂಬಿಗಸ್ತರಾಗಿರಬೇಕು. ಅದರಲ್ಲಿ ಯಾವುದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು? ನೀವು ನಮಗೆ ಕೊಟ್ಟಿರುವಂಥ ಸೇವೆಯನ್ನು ನೆರವೇರಿಸುವುದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ತಂದೆಯೇ,
ಇದುವರೆಗೂ ವಿಶ್ವಾಸಿಗಳಾಗಿ ನಮಗೆ ಯಾವುದೇ ಸೇವೆಯೇ ಇಲ್ಲ ಎಂಬುದಾಗಿ ನಾವು ಎಣಿಸಿಕೊಂಡಿರಬಹುದು. ಆದರೆ ವಿಶ್ವಾಸಿಗಳಿಗೂ ಸಹ ಕರ್ತನ ರಾಜ್ಯದಲ್ಲಿ ಸೇವೆ ಉಂಟು. ಸೇವಕರು ಮಾತ್ರ ಸೇವೆ ಮಾಡಬೇಕೆಂಬುದಾಗಿ ಎಲ್ಲ ವಿಶ್ವಾಸಿಗಳು ಮಾಡಬೇಕಾದ ಸೇವೆ ಉಂಟು. ಅದನ್ನು ತಂದೆ ಈ ದಿವಸದಲ್ಲಿ ನಾವು ಧ್ಯಾನ ಮಾಡಿ ಕೇಳಿದವಲ್ಲ. ನಾವು ಕೇಳಿದ ತಂದೆಯ ಕಾರ್ಯಗಳನ್ನು ಕೈಗೊಂಡು ನಿಮ್ಮ ಸೇವೆಯನ್ನು ನಾವು ಮಾಡುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಇದುವರೆಗೂ ವಿಶ್ವಾಸಿಗಳಾಗಿ ನಮಗೆ ಯಾವ ಸೇವೆ ಇಲ್ಲ ಎಂಬುದಾಗಿ ನಾವು ಬದುಕಿದ್ದರೆ ನಮ್ಮನ್ನು ಕ್ಷಮಿಸಿರಿ. ಆದರೆ ವಿಶ್ವಾಸಿಗಳಾಗಿ ನಮಗೂ ಸಹ ಸೇವೆ ಉಂಟು ಎನ್ನುವುದನ್ನು ಗ್ರಹಿಸಿ ಇನ್ನೂ ತಂದೆಯೇ ನೀವು ನಮಗೆ ಕೊಟ್ಟಿರುವಂಥ ಸೇವೆಗಳನ್ನು ನಂಬಿಗಸ್ತರಾಗಿ ನೆರವೇರಿಸುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಇತರಗಳಿಗೆ ತಂದೆ ನಾವು ಸುವಾರ್ತೆಯನ್ನು ತಿಳಿಯಪಡಿಸಲು ನಮಗೆ ಸಹಾಯ ಮಾಡಿರಿ. ಇತರಗಳಿಗೋಸ್ಕರವಾಗಿ ಪ್ರಾರ್ಥಿಸಲು ನಮಗೆ ಸಹಾಯ ಮಾಡಿರಿ. ಇತರರಿಗಾಗಿ ಉಪವಾಸ ಇದ್ದು ಪ್ರಾರ್ಥಿಸಲು ನಮಗೆ ಸಹಾಯ ಮಾಡಿರಿ. ತಂದೆಯ ಸಭೆಯಲ್ಲಿಯೂ ಬೇರೆ ಯಾವುದೇ ಸೇವಾ ಸ್ಥಳಗಳಲ್ಲಿ ನಮಗೆ ಸಿಗುವಂಥ ಏನೇ ಅವಕಾಶವಿದ್ದರೂ ಉತ್ಸಾಹದಿಂದ ನಿಮ್ಮ ಸೇವೆ ನಾವು ಮಾಡುತ್ತಾ ಇದ್ದೇವೆಂಬುದಾಗಿ ಅದನ್ನು ಮಾಡಲು ನಮಗೆ ಸಹಾಯ ಮಾಡಿರಿ. ತಂದೆಯೇ ನೀವು ನಮಗೆ ಕೊಡುವಂಥ ಹಣದ ಮೂಲಕವಾಗಿ ತಂದೆಯೇ ನಿಮ್ಮ ರಾಜ್ಯಕ್ಕಾಗಿಯೂ ಕಷ್ಟದಲ್ಲಿರುವಂಥವರಿಗೂ ಉದಾರವಾಗಿ ನಾವು ಕೊಟ್ಟು ಸೇವೆಗಳನ್ನು ಮಾಡಲು ನಮಗೆ ಸಹಾಯ ಮಾಡಿರಿ. ತಂದೆ ಇನ್ನೂ ಯಾವ ರೀತಿಯಾಗೆಲ್ಲ ನೀವು ಸೇವೆ ಮಾಡಬಹುದು ಎಂಬುದನ್ನು ನಮಗೆ ತೋರಿಸಿಕೊಡುತ್ತೀರೋ ಅವೆಲ್ಲವನ್ನು ನಾವು ಮಾಡಿ ತಂದೆಯೇ ನಿಮ್ಮ ಸೇವೆಯನ್ನು ನಾವು ನೆರವೇರಿಸುವಂತೆ ನಮಗೆ ಸಹಾಯ ಮಾಡಿರಿ. ಹೇಗೂ ತಂದೆಯೇ ನಮಗೂ ಸಹ ಸೇವೆ ಉಂಟು ತಂದೆಯೇ, ಅದನ್ನು ನಾವು ತಿಳಿದು ಅದನ್ನು ನಂಬಿಗಸ್ತರಾಗಿ ನೆರವೇರಿಸುವಂತೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ಕೃಪೆಯ ತಂದೆಯೇ ನಮ್ಮೆಲ್ಲರ ಸಂಗಡಿರಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.